ಎಸ್ ಸರ್, ಎಲ್ಲೋ ನಮಸ್ತೆ. ಎಸ್, ಇವತ್ತಿನ ಸೆಷನ್ ಅಲ್ಲಿ ನಾವು ಬಿಸ್ನೆಸ್ ಪ್ಲಾನ್ ಡಿಸ್ಕಸ್ ಮಾಡೋಣ. ಇವತ್ತು ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಕ್ಸಸ್ ಆಗಬೇಕಂದ್ರೆ ಯಾವೊಬ್ಬ ವ್ಯಕ್ತಿಗೆ ಬಿಸ್ನೆಸ್ ಪ್ಲಾನ್ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡೋಕೆ ಬರುತ್ತೆ, ಅವ್ರು ಈಸಿ ವೇನಲ್ಲಿ ಸರ್ ಈ ಒಂದು ಬಿಸ್ನೆಸ್ ನಲ್ಲಿ ಬೆಳಿಬಹುದು. ಬಟ್ ಬಹಳಷ್ಟು ಜನರಿಗೆ ಅದು ಸರಿಯಾದ ಇನ್ಫಾರ್ಮೇಶನ್ ಇರಲ್ಲ. ಸೊ ಈ ಒಂದು ಮೀಟಿಂಗ್ ಅಲ್ಲಿ ಇನ್ಕಮ್ಸ್ ಎಲ್ಲ ಯಾವ ತರ ಇದೆ, ಯಾವ ತರ ಬರುತ್ತೆ, ನಾವು ಯಾವ ತರ ಜನರಿಗೆ ಈಸಿ ವೇನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬೇಕು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಒನ್ ಟೈಮ್ ಬಿಸ್ನೆಸ್ ಪ್ಲಾನ್ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದ್ರಲ್ಲಿ ಮಾಸ್ಟರ್ ಆಗಿಬಿಟ್ರೆ ನಾವು ಬಹಳಷ್ಟು ಬಿಸ್ನೆಸ್ ಟೀಮ್ ಅನ್ನ ಬಿಲ್ಡ್ ಮಾಡಬಹುದು. ಸೊ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಎಸ್, ಬಿಸ್ನೆಸ್ ಪ್ಲಾನ್ ಅಲ್ಲಿ ನಾವು ಇಲ್ಲಿ ಇನ್ಕಮ್ ಯಾವ ತರ ಬರುತ್ತೆ ಅಂತ ನಾವು ನೋಡೋದಾದ್ರೆ ಸರ್, ಫಸ್ಟ್ ನಮ್ಗೆ ಇಲ್ಲಿ ರೆಗ್ಯುಲರ್ ಇನ್ಕಮ್ ಇದೆ, ಡೈಲಿ ಇನ್ಕಮ್ ಅಂತ ಕೂಡ ಇರ್ಬೋದು. ಸೊ ಇದ್ರೊಳಗಡೆ ನಮ್ಗೆ ಎಷ್ಟು ಬೇಕಾದ್ರೂ ಕೂಡ ದುಡ್ಡು ಮಾಡ್ಬೋದು, ಲಿಮಿಟ್ ಇಲ್ಲ, ಅನ್ಲಿಮಿಟೆಡ್ ಇದೆ. ಅದು ಯಾವ ತರ ಅಂತ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ವೀಕ್ಲಿ ಇನ್ಕಮ್ ಇದೆ, ವಾರಕ್ಕೆ ಒಂದು ಸರಿ ಬರುತ್ತೆ, ತಿಂಗಳಿಗೆ 4 ಸಲ ಬರುತ್ತೆ, 4 ಟೈಮ್ಸ್ ಬರುತ್ತೆ ನಮಗೆ. ವೀಕ್ಲಿ ಒನ್ ಟೈಮ್ ಅಂದ್ರೆ ತಿಂಗಳಿಗೆ 4 ಸರಿ ಬರುತ್ತೆ. ಸೊ ಎವ್ರಿ ವಾರ ಬರ್ತಕ್ಕಂಥ ಇನ್ಕಮ್ ಕೂಡ ನಮ್ಮ ಹತ್ರ ಇದೆ. ಅಂಡ್ ಅದ್ರ ಜೊತೆಗೆ ಮಂತ್ಲಿ ಇನ್ಕಮ್ ಕೂಡ ಇದೆ, ತಿಂಗಳಿಗೆ ಒಂದು ಸರಿ ಬರ್ತಕ್ಕಂಥ ಇನ್ಕಮ್ ಎವ್ರಿ ಮಂತ್ ಬರುತ್ತೆ ಇದು ಕೂಡ. ನೆಕ್ಸ್ಟ್ ಇಯರ್ಲಿ ಇನ್ಕಮ್ ಇದೆ, ಆನ್ಯುವಲ್ ಇನ್ಕಮ್ ಕೂಡ ಅಂತ ಹೇಳ್ಬೋದು, ವರ್ಷಕ್ಕೆ ಒನ್ ಟೈಮ್ ಬರುತ್ತೆ. ಕೆಒ ಇಂಡಸ್ಟ್ರೀಸ್ ನಲ್ಲಿ ಸರ್ ನಮಗೆ ಟೋಟಲ್ 4 ಆಪ್ಷನ್ಸ್ ಇದೆ. ಮೀನ್ಸ್ ಎಲ್ಲಾ ತರದ್ದು ಕೂಡ ನಾವು ಸರ್ವೈವ್ ಆಗೋಕೆ ಹೆಲ್ಪ್ ಇದೆ. ಡೈಲಿ ಇನ್ಕಮ್ ಅಲ್ಲಿ ನಮಗೆ ಡೈಲಿ ನೀಡ್ ಎಷ್ಟಿದೆ ಅಷ್ಟನ್ನ ದುಡ್ಡು ಮಾಡ್ಬೋದು. ವೀಕ್ಲಿ ಇನ್ಕಮ್ ವಾರ ವಾರ ದುಡ್ಡು ಮಾಡ್ಬೋದು. ಮಂತ್ಲಿ ಇನ್ಕಮ್ ತಿಂಗಳಿಗೆ ಒಂದು ಸಾರಿ ನಾವು ದುಡ್ಡು ಬರುತ್ತೆ. ಅಂಡ್ ಅದ್ರ ಜೊತೆಗೆ ಆನ್ಯುವಲ್ ಇನ್ಕಮ್ ಇದೆ, ಇಯರ್ಲಿ ಇನ್ಕಮ್ ವರ್ಷಕ್ಕೆ ಒನ್ ಟೈಮ್ ಬರುತ್ತೆ. ಎಲ್ಲವೂ ಕೂಡ ಅನ್ಲಿಮಿಟೆಡ್ ಇರುತ್ತೆ, ಯಾವುದು ಲಿಮಿಟೆಡ್ ಇರಲ್ಲ. ನೀವು ಎಷ್ಟು ಬೇಕಾದ್ರೂ ಕೂಡ ದುಡ್ಡು ಮಾಡ್ಬೋದು, ಅನ್ಲಿಮಿಟೆಡ್ ವರೆಗೆ ನಾವು ಅರ್ನ್ ಮಾಡ್ಬೋದು. ಎಸ್ ಸರ್, ಫಸ್ಟ್ ನಾವು ರೆಗ್ಯುಲರ್ ಇನ್ಕಮ್ ಬಗ್ಗೆ ನೋಡೋದಾದ್ರೆ ನಮ್ಗೆ ಇಲ್ಲಿ ಲೈಫ್ ಟೈಮ್ ಬೈ ಒನ್ ಗೆಟ್ ಒನ್ ಪ್ರಾಡಕ್ಟ್ ಸಿಗುತ್ತೆ. ಇಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ಸ್ ತಗೊಂಡ್ರು ಕೂಡ ನಮಗೆ ಜೀವನ ಪರ್ಯಂತ ಒಂದು ತಗೊಂಡ್ರೆ ಒಂದು ಫ್ರೀ ಸಿಗುತ್ತೆ. ನಾವು ಒಂದು ಸೋಪ್ ತಗೊಂಡ್ರೆ ಒಂದು ಸೋಪ್ ಫ್ರೀ ಸಿಗುತ್ತೆ, ಒಂದು ಟೂತ್ ಪೇಸ್ಟ್ ತಗೊಂಡ್ರೆ ಒಂದು ಟೂತ್ ಪೇಸ್ಟ್, ಒಂದು ಟೀ ತಗೊಂಡ್ರೆ ಒಂದು ಟೀ. ಯಾವುದೇ ಕೆಟಗರಿಯಲ್ಲಿ ಬೈ ಮಾಡಿದ್ರು ಕೂಡ ಹೆಲ್ತ್ ಅಲ್ಲಿ ಇರ್ಬೋದು, ಅಗ್ರಿಕಲ್ಚರ್ ಅಲ್ಲಿ ಇರ್ಬೋದು, ವೆಟರ್ನರಿ ಇರ್ಬೋದು, ಡೈಲಿ ಯೂಸೇಜ್ ಇರ್ಬೋದು. ಸೊ ನಮಗೆ ಜೀವನ ಪರ್ಯಂತ ಒಂದು ತಗೊಂಡ್ರೆ ಒಂದು ಫ್ರೀ ಸಿಗುತ್ತೆ. ಈ ಒಂದು ತಗೊಂಡ್ರೆ ಒಂದು ಫ್ರೀ ಸಿಗೋದ್ರಿಂದ ಏನ್ ಬೆನಿಫಿಟ್ ಇದೆ ಅಂದ್ರೆ ಸರ್, ನಮಗೆ ನಮಗೆ ಬಹಳ ಮಾರ್ಕೆಟ್ಗಿಂತ ಕಡಿಮೆ ರೇಟಲ್ಲೇ ಸಿಗುತ್ತೆ, ಬಹಳಷ್ಟು ಕಡಿಮೆ ರೇಟಲ್ಲೇ ಸಿಗುತ್ತೆ. ಇವತ್ತು ಎಲ್ಲರೂ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ ಪರ್ಪಸ್ ಏನಂದ್ರೆ ಸರ್, ಎಲ್ಲರೂ ಕೂಡ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕು. ಅಂಡ್ ಅದ್ರ ಜೊತೆಗೆ ಮಾರ್ಕೆಟ್ಗಿಂತ ಕಡಿಮೆ ರೇಟಲ್ಲಿ ಸಿಗಬೇಕು, ಮೀನ್ಸ್ ರೀಸನಬಲ್ ರೇಟಲ್ಲಿ ಇರಬೇಕು. ಸೊ ಅಂದಾಗೆ ಮಾತ್ರ ಜನ ಬೈ ಮಾಡ್ತಾರೆ. ಇವತ್ತು ನೀವು ಬೇರೆ ಬೇರೆ ಕಂಪ್ನಿಗಳನ್ನ ನೋಡಿರ್ತಾರ, ಬಹಳಷ್ಟು ಮಾರ್ಕೆಟ್ಗಿಂತ ಜಾಸ್ತಿನೇ ಇರುತ್ತೆ. ಇದರಿಂದ ಏನಾಗುತ್ತೆ ಸರ್, ಬಹಳಷ್ಟು ಜನ ಬಿಸ್ನೆಸ್ ಮಾಡಲ್ಲ. ಯಾರು ಬಿಸ್ನೆಸ್ ಮಾಡ್ತಾರೆ ಅವ್ರು ಮಾತ್ರ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಕಸ್ಟಮರ್ ಕ್ರಿಯೇಟ್ ಆಗಲ್ಲ ಬಿಸ್ನೆಸ್ ನಲ್ಲಿ, ರೀಪರ್ಚೇಸ್ ಆಗಲ್ಲ. ನಾವು ಲೈಫ್ ಟೈಮ್ ಬಿಸ್ನೆಸ್ ನಲ್ಲಿ ಸರ್ವೈ ಆಗ್ಬೇಕಾದ್ರೆ ರೀಪರ್ಚೇಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಒಬ್ಬ ಕಸ್ಟಮರ್ ಒಂದು ಸರಿ ಬೈ ಮಾಡಿದಾರೆ ಅಂದ್ರೆ ಅವ್ರು ಲೈಫ್ ಟೈಮ್ ಬೈ ಮಾಡಬೇಕು, ಅಂದ್ರೆ ಮಾತ್ರ ನಾವು ಆ ಬಿಸ್ನೆಸ್ ನಲ್ಲಿ ಬೆಳಿತೀವಿ. ಒಂದ್ ವೇಳೆ ನಾವು ಓನ್ಲಿ ಒಬ್ಬ ವ್ಯಕ್ತಿಗೆ ಒನ್ ಟೈಮ್ ಇನ್ಫಾರ್ಮೇಶನ್ ಕೊಟ್ಟಾಗ ಮಾತ್ರ ಬೈ ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಬೈ ಮಾಡಲ್ಲ ಅಂದ್ರೆ ಆ ಬಿಸ್ನೆಸ್ ನಲ್ಲಿ ನಾವು ಸಕ್ಸಸ್ ಆಗೋ ಚಾನ್ಸ್ ಇರಲ್ಲ ಸರ್. ಸೊ ಈ ಒಂದು ಬಿಸ್ನೆಸ್ ನಲ್ಲಿ ನಮಗೆ ಲೈಫ್ ಟೈಮ್ ಬೈ ಒನ್ ಗೆಟ್ ಒನ್ ಇರೋದ್ರಿಂದ ಮಾರ್ಕೆಟ್ಗಿಂತ ಕಡಿಮೆ ರೇಟಲ್ಲಿ ಸಿಗುತ್ತೆ, ವಿತ್ ಕ್ವಾಲಿಟಿ ಪ್ರಾಡಕ್ಟ್ ಇದೆ. ಸೊ ಇದರಿಂದ ಬಹಳ ಈಸಿ ವೇನಲ್ಲಿ ಸರ್ ಸ್ಟಾರ್ಟಿಂಗ್ ಅಲ್ಲಿ ಕೂಡ ನಾವು ರಿಟೇಲ್ ಅಲ್ಲಿ ದುಡ್ಡು ಮಾಡ್ಬೋದು. ಸೊ ಯಾವ ತರ ಅಂತ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ದಿನಬಳಕೆ ವಸ್ತುಗಳು ಏನ್ ನಾವು ಮಾರ್ಕೆಟ್ ಅಲ್ಲಿ ಬೈ ಮಾಡ್ತಾ ಇದೀವಲ್ವ, ಆ ಒಂದು ರೇಟ್ಗಳಿಗೆ ನಮ್ಮ ಕೇವದಲ್ಲಿ ಸಿಗ್ತಕ್ಕಂಥ ಒಂದು ಪ್ರಾಡಕ್ಟ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ನಾವು ನೋಡೋಣ. ಫಾರ್ ಎಕ್ಸಾಂಪಲ್ ಒಂದು ಸೋಪ್ 100 ಗ್ರಾಮ್ ಹೊರಗಡೆ, ಫಾರ್ ಎಕ್ಸಾಂಪಲ್ ಡವ್ ಸೋಪ್ ತಗೊಂಡ್ರು ಕೂಡ 60 rupees ಸಿಗಿದೆ. ನಾವು ಡವ್ ಸೋಪ್ ಬೇಡ ಅಂದ್ರೂ ಕೂಡ ನಾರ್ಮಲ್ ಆಗಿ ಯೂಸ್ ಮಾಡ್ತಕ್ಕಂಥ ವಸ್ತುಗಳು, ಪ್ರತಿಯೊಬ್ಬರು ಯೂಸ್ ಮಾಡ್ತಕ್ಕಂಥ ವಸ್ತುಗಳು, ಕಾಮನ್ ಲೈಫ್ ಬಾಯ್ ಇರ್ಬೋದು, ಸಂತೂರ್ ಇರ್ಬೋದು, ಸೊ ಇವೆಲ್ಲ ಯೂಸ್ ಮಾಡ್ತಾರೆ. ಸೊ ಇದು 100 ಗ್ರಾಮ್ಗೆ 45 rupees ಸಿಗುತ್ತೆ. ನಮ್ಮ ಹತ್ರ 100 ಗ್ರಾಮ್ಗೆ 60 ಇದೆ, ಬೈ ಒನ್ ಗೆಟ್ ಒನ್ ಸಿಗುತ್ತೆ, ಮೀನ್ಸ್ 30 rupees ಸಿಗುತ್ತೆ. ಮಾರ್ಕೆಟ್ ಅಲ್ಲಿ 45 ಇದೆ, ನಮಗೆ 30 rupees ಸಿಗುತ್ತೆ ಕೇವಲದಲ್ಲಿ. ನಾವು ಯೂಸರ್ಸ್ ಆಗಿದ್ರೆ ಮಾರ್ಕೆಟ್ಗಿಂತ 15 rupees ಕಡಿಮೆ ರೇಟಲ್ಲಿ ಸಿಗುತ್ತೆ, 15 ರೂಪಾಯಿ ಕಡಿಮೆ ರೇಟಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ನಾವೇನಾದ್ರೂ ಆ ಒಂದು ಪ್ರಾಡಕ್ಟ್ಸ್ ಅನ್ನ ರಿಟೇಲ್ ಮಾಡಿದ್ರೆ, ಹೊರಗಡೆ ಸಂತೂರ್ 45 ಇದೆ 100 ಗ್ರಾಮ್ಗೆ, ನಾವು ಕೂಡ 45ಗೆ ಕೊಟ್ಟರು ಕೂಡ 15 rupees ನಮಗೆ ಮಾರ್ಜಿನ್ ಸಿಗುತ್ತೆ ಒಂದು ಸೋಪಿಂದ. ಒನ್ 10 ಸೋಪ್ ಏನಾದ್ರು ಇವತ್ತು ನಾವು ಮಾರ್ಕೆಟ್ ಮಾಡಿದ್ರೆ 150 rupees ಸಿಗುತ್ತೆ. ಜಸ್ಟ್ ಒಂದು ಮೀಟಿಂಗ್ಸ್ ಮಾಡಿ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸಿ, ಪ್ರಾಡಕ್ಟ್ಸ್ ಯಾವ ತರ ಇದೆ, ನಮ್ಗೆ ಎಷ್ಟೆಲ್ಲ ಬೆನಿಫಿಟ್ ಇದೆ, ಮಾರ್ಕೆಟ್ಗೆ ಇಲ್ಲಿಗೆ ಯಾವ ತರ ನಮಗೆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಸಿಗುತ್ತೆ ಅಂತ ವಿತ್ ಡೆಮಾನ್ಸ್ಟ್ರೇಷನ್ ಮೂಲಕ ನಾವು ಏನಾದ್ರು ಜನರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರೆ, ನೀವು
ಮಾರ್ಕೆಟ್ ಅಲ್ಲಿ ಜನ ಬೈ ಮಾಡಿದ್ರೆ ಏನ್ ರೇಟಲ್ಲಿ ಸಿಗುತ್ತೆ ಅದೇ ರೇಟಲ್ಲಿ ಕೊಟ್ಟರು ಕೂಡ ನಿಮಗೆ ಮಾರ್ಜಿನ್ ಸಿಗುತ್ತೆ ಚೆನ್ನಾಗಿ. ಜಸ್ಟ್ ಒಂದು ಮೀಟಿಂಗ್ ಅಲ್ಲಿ ಒಂದು 10 ಸೋಪ್ ನೀವು ಸೇಲ್ ಆದ್ರೂ ಕೂಡ ₹150 ಮಾರ್ಜಿನ್ ಸಿಗುತ್ತೆ. ನೆಕ್ಸ್ಟ್ ಸರ್ ಟೂತ್ ಪೇಸ್ಟ್ ನೋಡೋದಾದ್ರೆ ಹೊರಗಡೆ ಕೋಲ್ಗೇಟ್ 100 ಗ್ರಾಮ್ಗೆ ಸರ್ 68 ಇದೆ, ನಮ್ಮ ಹತ್ರ 100 ಗ್ರಾಮ್ಗೆ 90 ಇದೆ. ಬೈ ಒನ್ ಗೆಟ್ ಒನ್ ಸಿಗುತ್ತೆ, ಮೀನ್ಸ್ ₹45 ಆಗುತ್ತೆ. ಹೊರಗಡೆ ಕೋಲ್ಗೇಟ್ 68 ಇದೆ, ಆಕ್ಚುಲಿ 69 ಆಗಿರೋದು. ಇದು ಹಿಂದೆ ಸ್ಲೈಡ್ಸ್ ಇದೆ. 68 45 ಕಂಪೇರ್ ಮಾಡಿದ್ರು ಕೂಡ ನಮಗೆ ₹23 ಮಾರ್ಕೆಟ್ಗಿಂತ ಕಡಿಮೆ ರೇಟಲ್ಲಿ ಸಿಗುತ್ತೆ. ನಾವು ಸ್ವಂತ ಮನೆಗೆ ಯೂಸ್ ಮಾಡಿದ್ರೆ ಮಾರ್ಕೆಟ್ಗಿಂತ ₹23 ಕಡಿಮೆ ರೇಟಲ್ಲಿ ಸಿಗುತ್ತೆ. ನಾವು ರಿಟೇಲ್ ಮಾಡಿದ್ರೆ ಮಾರ್ಕೆಟ್ ರೇಟಲ್ಲಿ ಕೊಟ್ಟರು ಕೂಡ, ಹೊರಗಡೆ ಕೋಲಿಗೇಟ್ 68 ಇದೆ, ನೀವು 68 ಕೊಟ್ಟರು ಕೂಡ ಜನರಿಗೂ ₹1 ಜಾಸ್ತಿ ಅನ್ಸಲ್ಲ. ಮಾರ್ಕೆಟ್ ಅಲ್ಲಿ ಬೈ ಮಾಡದೆ ಇಲ್ಲಿ ಬೈ ಮಾಡಿದೀವಿ ಅಂತ ಅವ್ರ ಫೀಲ್ ಇರುತ್ತೆ. ನಿಮಗೂ ಕೂಡ ಒಂದು ಟೂತ್ ಪೇಸ್ಟ್ಗೆ ಸರ್ ₹23 ಯೂಸ್ ಮಾಡ್ತಾರೆ, ಸಾರಿ ಯೂಸ್ ಬೆನಿಫಿಟ್ ಆಗುತ್ತೆ ಒಂದು ಟೂತ್ ಪೇಸ್ಟ್ಗೆ. ಒಂದು ಮೀಟಿಂಗ್ ಅಲ್ಲಿ ಸರ್ ಜಸ್ಟ್ ಒಂದು 10 ಟೂತ್ ಪೇಸ್ಟ್ ಬೈ ಮಾಡಿದ್ರು ಕೂಡ ₹230 ನಿಮಗೆ ಮಾರ್ಜಿನ್ ಸಿಗುತ್ತೆ. ಅದು ಮಾರ್ಕೆಟ್ ರೇಟಲ್ಲಿ ಕೊಟ್ಟು ಹೇಳ್ತಾರೆ ಸರ್. ಪ್ರಾಡಕ್ಟ್ ಚೆನ್ನಾಗಿದೆ, ಕ್ವಾಲಿಟಿ ಇದೆ ಅಂತ ನಾವು ಮಾರ್ಕೆಟ್ಗಿಂತ ಜಾಸ್ತಿ ಕೊಟ್ಟು ದುಡ್ಡು ಮಾಡೋದು ಹೇಳ್ತಾ ಇಲ್ಲ. ಮಾರ್ಕೆಟ್ ರೇಟಲ್ಲೇ ಕೊಟ್ಟು ಜನರಿಗೆ ಕೂಡ ಅಲ್ಲಿ ತಗೊಳ್ಳದೆ ಇಲ್ಲಿ ತಗೊಂಡಿದೀವಿ ಕೇವಲದಲ್ಲಿ ಅನ್ನೋ ಒಂದು ಫೀಲ್ ಇರುತ್ತೆ. ನಮಗೂ ಕೂಡ ಮಾರ್ಜಿನ್ ಚೆನ್ನಾಗಿ ಸಿಗುತ್ತೆ. ಅಂಡ್ ಅದ್ರ ಜೊತೆಗೆ ಒನ್ ಟೈಮ್ ಒನ್ ಪರ್ಸನ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ರೆ 100% ಸರ್ ನೆಕ್ಸ್ಟ್ ಟೈಮ್ ಅವರಾಗೆ ಬೈ ಮಾಡಿದ್ರೆ ಅಷ್ಟೊಂದು ಕ್ವಾಲಿಟಿ ಇದೆ. ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಓನ್ಲಿ ನಾವು ಹೊರಗಡೆ ಬ್ರಷ್ ಮಾಡ್ತೀವಿ, ಅದ್ರ ಪರ್ಪಸ್ ಇಲ್ಲಿ ಕೂಡ ತೊಳ್ಬೇಕಂತಿಲ್ಲ. ಇಲ್ಲಿ ಬ್ರಷ್ ಮಾಡೋದ್ರಿಂದ ಸರ್ ಬಹಳಷ್ಟು ಬೆನಿಫಿಟ್ ಸಿಗುತ್ತೆ. ಅಂಡ್ ಅದ್ರ ಜೊತೆಗೆ ಬಿಸ್ನೆಸ್ ಕೂಡ ನಾವು ಮಾಡ್ಬೋದು. ನೆಕ್ಸ್ಟ್ ಸರ್ ಟೀ ಹೊರಗಡೆ ಸರ್ 250 ಗ್ರಾಮ್ಗೆ ರೆಡ್ ಲೇಬಲ್ ನೋಡಿ 165 ಇದೆ, ನಮ್ಮ ಹತ್ರ 120ಗೆ ಬೈ ಒನ್ ಗೆಟ್ ಒನ್ ಸಿಗುತ್ತೆ, ಮೀನ್ ₹60ಗೆ ಸಿಗುತ್ತೆ. ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಸರ್ ನಮಗೆ ₹105 ಕಡಿಮೆ ರೇಟಲ್ಲಿ ಸಿಗುತ್ತೆ. ನಾವು ನಮ್ಮ ಮನೆಗೆ ಯೂಸ್ ಮಾಡಿದ್ರೆ 105 ಕಡಿಮೆ ರೇಟಲ್ಲಿ ಸಿಗುತ್ತೆ. ಒಂದು ವೇಳೆ ನಾವು ರಿಟೇಲ್ ಮಾಡಿದ್ರೆ ₹105 ಬೆನಿಫಿಟ್ ಆಗುತ್ತೆ. ಒಂದು 10 ಮಾರ್ಕೆಟ್ ಮಾಡಿದ್ರೆ ಇವತ್ತು ಮಾರ್ಕೆಟ್ ರೇಟಲ್ಲಿ ಕೊಟ್ಟರು ಕೂಡ ಎಷ್ಟಾಗುತ್ತೆ ಸರ್? ₹1,050 ಆಗುತ್ತೆ ಲಾಭ. ಜಸ್ಟ್ ಒಂದು 10 ಟೀ ನಾವು ಕೊಟ್ಟರೆ ಕೂಡ ಅದು ಮಾರ್ಕೆಟ್ ಅಲ್ಲಿ ಕೊಟ್ಟು ಹೇಳ್ತಾ ಇರೋದು ನನಗೆ. ನೆಕ್ಸ್ಟ್ ಸರ್ ಶಾಂಪೂ 200 ml ಹೊರಗಡೆ 190 ಇದೆ, ನಮ್ಮ ಹತ್ರ ಜಸ್ಟ್ 90ಗೆ ಸಿಗುತ್ತೆ. ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ₹100 ಮಾರ್ಜಿನ್ ಸಿಗುತ್ತೆ. ನೆಕ್ಸ್ಟ್ ಡಿಯೋ ಫಾಗ್ ಎಲ್ಲ ನೋಡಿ 200 ml ಸರ್ ₹230 ಇದೆ, ನಮ್ಮ ಹತ್ರ 100ಗೆ ಸಿಗುತ್ತೆ. ಮಾರ್ಜಿನ್ ನಮಗೆ 130 ಉಳಿತಾಯ ಆಗುತ್ತೆ. ನೆಕ್ಸ್ಟ್ ಇಯರ್ ಆಯಿಲ್ ಹೊರಗಡೆ 115 ಸಮಥಿಂಗ್ ಇದೆ, ನಮ್ಮ ಹತ್ರ 90ಗೆ ಸಿಗುತ್ತೆ. ₹25 ನಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ. ಸೊ ಈ ತರ ಸರ್ ನಾವು ಮ್ಯಾಕ್ಸಿಮಮ್ ಯಾವುದೇ ಒಂದು ಪ್ರಾಡಕ್ಟ್ಸ್ ನೋಡಿ, ಮ್ಯಾಕ್ಸಿಮಮ್ 90% ಪ್ರಾಡಕ್ಟ್ಸ್ ನಾವು ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಮಾರ್ಕೆಟ್ಗಿಂತ ಕಡಿಮೆ ರೇಟಲ್ಲಿ ಸಿಗುತ್ತೆ. ನಾವು ಸ್ವತಃ ಯೂಸ್ ಮಾಡಿದ್ರೆ ನಮಗೆ ಹೊರಗಡೆಗಿಂತ ಕಡಿಮೆ ರೇಟಲ್ಲಿ ಸಿಗುತ್ತೆ. ನಾವು ರಿಟೇಲ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಸಿಗುತ್ತೆ ಅದೇ ರೇಟಲ್ಲಿ ಕೊಟ್ಟರು ಕೂಡ ನಿಮ್ಗೆ ಚೆನ್ನಾಗಿ ಬೆನಿಫಿಟ್ ಆಗುತ್ತೆ. ಡೈಲಿ ಸರ್ 2,000 3,000 ಬಹಳ ಈಸಿಯಲ್ಲಿ ಮಾಡ್ಬೋದು. ಜಸ್ಟ್ ನಾವು ಡೈಲಿ ಯೂಸೇಜ್ ಪ್ರಾಡಕ್ಟ್ಸ್ ಮೇಲೆ ಮಾಡ್ಬೋದು. ಇನ್ನು ಹೆಲ್ತ್ ಇದೆ, ಅಗ್ರಿಕಲ್ಚರ್ ಇದೆ, ವೆಟರ್ನರಿ ಇದೆ, ಅದು ಕೂಡ ಎಕ್ಸಲೆಂಟ್ ಇದೆ. ಅಂಡ್ ಅದು ಮಾರ್ಕೆಟ್ಗಿಂತ ಕಡಿಮೆ ರೇಟಲ್ಲೇ ಸಿಗುತ್ತೆ, ಅದು ಸೆಕೆಂಡರಿ. ಬಟ್ ಇವೆಲ್ಲ ಪ್ರಾಡಕ್ಟ್ಸ್ ದಿನಬಳಕೆ ವಸ್ತುಗಳು ಮಾರ್ಕೆಟ್ ರೇಟ್ ಅಲ್ಲಿ ಕೊಟ್ಟರು ಕೂಡ ಈಸಿ ನಲ್ಲಿ ಸರ್ ನಾವು ಸರ್ವ್ ಆಗ್ಬೋದು. ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸರ್ ನಾವು ಸರ್ವ್ ಆಗ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಇವತ್ತು ಜಾಯ್ನ್ ಆಗಿದ್ದಾರೆ ಅಂದ್ರೆ ಅವ್ರು ಇವತ್ತೇ ದೊಡ್ಡದಾಗಿ ಟೀಮ್ ಮಾಡಿ ಬಿಲ್ಡ್ ಮಾಡೋದು ಆಗದೆ ಇರಬಹುದು. ಕಾರಣ ಏನು? ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಫಸ್ಟ್ ನಾವು ನಾಲೆಜ್ ತೊಗೊಳ್ಬೇಕು, ಸ್ಕಿಲ್ಸ್ ನ ತಗೊಳ್ಬೇಕು. ಅಂದಾಗೆ ಮಾತ್ರ ನಾವು ನೆಕ್ಸ್ಟ್ ಯಾವ ತರ ಟೀಮ್ ಅನ್ನ ಬಿಲ್ಡ್ ಮಾಡಬೇಕು. ಟೀಮ್ ಬಿಲ್ಡ್ ಆದ್ಮೇಲೆ ನಮಗೆ ದುಡ್ಡು ಬರುತ್ತೆ. ಇದು ಆಗ್ಬೇಕಾದ್ರೆ 1 ವರ್ಷ ಆಗ್ಬೋದು, 1.5 ವರ್ಷ ಆಗ್ಬೋದು, ನಿಮ್ಮ ಮೇಲೆ ಡಿಪೆಂಡ್. ಬಟ್ ಒನ್ ಟೈಮ್ ಟೀಮ್ ಬಿಲ್ಡ್ ಆದ್ರೆ ಲೈಫ್ ಟೈಮ್ ಅನ್ಲಿಮಿಟೆಡ್ ದುಡ್ಡನ್ನ ಮಾಡಬಹುದು. ಬಟ್ ಇವತ್ತು ಎಲ್ಲರಿಗೂ ಕೂಡ ಸರ್ ಸ್ಟಾರ್ಟಿಂಗ್ ಅಲ್ಲಿ ಆ ದುಡ್ಡು ಇಲ್ಲದೆ ಬಿಸ್ನೆಸ್ ಮಾಡೋದು ಬಹಳ ಕಷ್ಟ ಇರುತ್ತೆ. ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಪೀಪಲ್ ಸರ್ ದುಡ್ಡು ಇಲ್ಲದೆ ಇರೋ ಒಂದು ಸಮಯದಲ್ಲಿ ನಾವು ಸ್ಟಾರ್ಟ್ ಮಾಡಿರ್ತೀವಿ. ಆ ಟೈಮಲ್ಲಿ ಮತ್ತೆ ಎಕ್ಸ್ಟ್ರಾ ದುಡ್ಡು ಹಾಕಿ ಬಿಸ್ನೆಸ್ ಮಾಡೋದು ಕಷ್ಟ ಇರುತ್ತೆ. ಎಲ್ಲಿವರೆಗೆ ನಾವು ಟೀಮ್ ಅನ್ನ ಬಿಲ್ಡ್ ಮಾಡ್ತೀವಿ ಸರ್ ಅಲ್ಲಿವರೆಗೆ ಬಹಳ ಈಸಿ ನಲ್ಲಿ ನಾವು ರಿಟೇಲ್ ಅಲ್ಲಿ ಸರ್ವ್ ಆಗ್ಬಹುದು. ರಿಟೇಲ್ ಅಲ್ಲಿ ಡೈಲಿ 2,000 3,000 ಬಹಳ ಈಸಿಯನ್ನು ಮಾಡ್ಬೋದು. ತಿಂಗಳಿಗೆ ಸರ್ ನಮ್ಮ ಟೀಮಲ್ಲಿ 55,000 ದುಡ್ಡು ಮಾಡ್ತಾ ಇದಾರೆ, ಲಕ್ಷ ಮಾಡ್ತಾ ಇದಾರೆ. ಈವನ್ ಕೆಲವು ವ್ಯಕ್ತಿಗಳು 2 ಲಕ್ಷವರೆಗೂ ಕೂಡ ಓನ್ಲಿ ರಿಟೇಲ್ ಅಲ್ಲೇ ದುಡ್ಡು ಮಾಡ್ತಾ ಇದ್ದಾರೆ. ಅಷ್ಟೊಂದು ಬೆನಿಫಿಟ್ ಇದೆ ಕೇವಲದಲ್ಲಿ. ಯಾವುದೇ ಒಬ್ಬ ವ್ಯಕ್ತಿ ಈ ಒಂದು ಬಿಸ್ನೆಸ್ ಬಂದಿದ್ದಾರೆ ಅಂದ್ರೆ ನನಗೆ ₹1 ಲಾಸ್ ಆಗಿದೆ ಅನ್ನೋ ಒಂದು ಆಪ್ಷನ್ಸೇ ಇಲ್ಲ ಇದ್ರೊಳಗೆ. ಅಷ್ಟೊಂದು ದುಡ್ಡು ಮಾಡಬಹುದು ಪ್ರತಿಯೊಬ್ಬ ವ್ಯಕ್ತಿ ಕೂಡ. ಇದರಿಂದ ಏನಾಗುತ್ತೆ ಸರ್, ಬಂದಿರತಕ್ಕಂಥ ವ್ಯಕ್ತಿಗಳೆಲ್ಲರೂ ಕೂಡ ಕೇವಲದಲ್ಲಿ ನಿಂತ್ಕೊಳ್ಳುತ್ತಾರೆ. ಬಿಸ್ನೆಸ್ ನಲ್ಲಿ ನಾವು ದೊಡ್ಡದಾಗಿ ಬೆಳಿಬೇಕಂದ್ರೆ ಬಂದಿರತಕ್ಕಂಥ ಒಂದು
ಪೀಪಲ್ಸ್ ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ವಾ, ನಿಂತ್ಕೊಳ್ಬೇಕು ಬಿಸ್ನೆಸ್ ನಲ್ಲಿ. ಇವತ್ತು ಎಷ್ಟೋ ಜನ ನೀವು ನೋಡಿರ್ತಾರೆ, ಎಷ್ಟೋ ಕಂಪ್ನಿಗಳಲ್ಲಿ ಜಾಯ್ನ್ ಆಗ್ತಾರೆ, ಒಂದು 6 ಮಂತ್ ಇರ್ತಾರೆ, 6 ಮಂತ್ ಆಗೋದ್ರೊಳಗಡೆ ಈ ವ್ಯಕ್ತಿಗಳು ಬಿಸ್ನೆಸ್ ಬಿಟ್ಟಿರ್ತಾರೆ, ಮತ್ತೆ ಇನ್ನೊಬ್ಬ ವ್ಯಕ್ತಿಗಳು ಸ್ಟಾರ್ಟ್ ಮಾಡಿರ್ತಾರೆ. ಇದೇ ಏನಾಗುತ್ತೆ, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಬಂದ್ರೆ ಅವರು ನಿಂತ್ಕೊಳ್ಬೇಕು ಬಿಸ್ನೆಸ್ ನಲ್ಲಿ, ಅದು ಇಂಪಾರ್ಟೆಂಟ್. ಆ ತರ ಇದ್ರೆ ಮಾತ್ರ ಸರ್ ನಾವು ಸಕ್ಸಸ್ ಆಗ್ತೀವಿ. ಇಲ್ಲಾದ್ರೆ ಏನಾಗುತ್ತೆ ಸರ್, ಯಾವಾಗಲೂ ಕೂಡ ನಾವು ಓನ್ಲಿ ಹೊಸ ಹೊಸ ವ್ಯಕ್ತಿಗಳಿಗೆ ಫೋಕಸ್ ಮಾಡಬೇಕಾಗುತ್ತೆ, ಹೊಸ ಹೊಸ ವ್ಯಕ್ತಿಗಳಿಗೆ ನಾವು ಆ ಯೋಚನೆ ಮಾಡಬೇಕಾಗುತ್ತೆ. ಓಲ್ಡ್ ವ್ಯಕ್ತಿಗಳು ಮೀನ್ಸ್ ಆಲ್ರೆಡಿ ಜಾಯ್ನ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಂದ ನಮಗೆ ಯಾವುದು ಬಿಸ್ನೆಸ್ ಇರಲ್ಲ. ಕೇವಲದಲ್ಲಿ ಸರ್ ಎಕ್ಸಲೆಂಟ್ ಕ್ವಾಲಿಟಿ ಇದೆ, ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ನೀವು ಪ್ರಾಡಕ್ಟ್ಸ್ ಮೇಲೆ ಕೂಡ ನೋಡಬಹುದು, ಮ್ಯಾನುಫ್ಯಾಕ್ಚರಿಂಗ್ ಬೈ ಕೇವ, ಮಾರ್ಕೆಟ್ ಬೈ ಕೇವ. ಇದರಿಂದ ಬಹಳಷ್ಟು ಕಡಿಮೆ ರೇಟಲ್ಲಿ ಸಿಗುತ್ತೆ, ಕ್ವಾಲಿಟಿ ಸಿಗುತ್ತೆ. ಮಾರ್ಕೆಟ್ ರೇಟ್ ಅಲ್ಲಿ ನಾವು ಜನರಿಗೆ ಕೊಟ್ಟರು ಕೂಡ ಬೇಜಾನ್ ದುಡ್ಡು ಮಾಡಬಹುದು, ನಾವು ಕೂಡ ಸರ್ವೈವ್ ಆಗ್ತೀವಿ. ಇದು ರೆಗ್ಯುಲರ್ ಇನ್ಕಮ್ ಅನ್ಬೋದು ಸರ್, ಡೈಲಿ ಇನ್ಕಮ್ ಅನ್ಬೋದು, ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಕೂಡ ನಾವು ದುಡ್ಡನ್ನ ಮಾಡಬಹುದು. ನೆಕ್ಸ್ಟ್ ನಮಗೆ ವೀಕ್ಲಿ ಇನ್ಕಮ್ ಇದೆ ಸರ್, ಇದು ಕೂಡ ಎಕ್ಸಲೆಂಟ್ ಆಗಿರ್ತಕ್ಕಂಥ ಇನ್ಕಮ್. ಇದು ಯಾವ ತರ ಬರುತ್ತೆ ನಾವು ಡಿಸ್ಕಸ್ ಮಾಡೋಣ. ಇದರಲ್ಲಿ ಬಹಳಷ್ಟು ಆಪ್ಷನ್ಸ್ ಇದೆ. ನಾನು ಒಂದು ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಇನ್ಕಮ್ ನಿಮ್ಗೆ ಹೇಳ್ತಾ ಇರೋದು. ವೀಕ್ಲಿ ಇನ್ಕಮ್, ವೀಕ್ಲಿ 1 ಟೈಮ್ ಬರುತ್ತೆ, ತಿಂಗಳಿಗೆ ಸರ್ 4 ಸರಿ ಬರುತ್ತೆ, ಎವ್ರಿ ಮಂತ್ 4 ಟೈಮ್ಸ್ ಬರುತ್ತೆ ನಮಗೆ. ಈ ವೀಕ್ಲಿ ಇನ್ಕಮ್ ಗೆ ನಾವು ಎಲಿಜಿಬಲ್ ಆಗ್ಬೇಕಂದ್ರೆ ಸರ್ 1 ಟೈಮ್ ಕಿಟ್ ಅನ್ನ ಬೈ ಮಾಡಬೇಕು. 1 ಟೈಮ್ ಕಿಟ್ ಅನ್ನ ಬೈ ಮಾಡಿದ್ರೆ ನಮಗೆ ಲೈಫ್ ಟೈಮ್ ವೀಕ್ಲಿ ಇನ್ಕಮ್ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ನಾವು ರೀಪರ್ಚೇಸ್ ಮಾಡ್ಬೇಕು ಅನ್ನೋದು ಅವಶ್ಯಕತೆ ಇರಲ್ಲ ವೀಕ್ಲಿ ಇನ್ಕಮ್ ಅಲ್ಲಿ. ಸೊ ನಮಗೆ ಸರ್ 1 ಟೈಮ್ ಬೈ ಮಾಡಬೇಕು. 1 ಟೈಮ್ ಒಂದು ಕಿಟ್ ಅನ್ನ ಬೈ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಂಟ್ರೋ ಫ್ಯಾಮಿಲಿ ಕಿಟ್ ಅಂತ ಬರುತ್ತೆ, 3200 ರೂಪೀಸ್ ಇದೆ. 3200 ರೂಪೀಸ್ಗೆ ಸರ್ ನಮಗೆ 2 ಪೀಸ್ ನೋನಿ ಬರುತ್ತೆ, 2 ಪೀಸ್ ಮೊರಿಂಗಾ ಪ್ಲಸ್ ಕ್ಯಾಪ್ಸೂಲ್ ಬರುತ್ತೆ, 2 ಪೀಸ್ CTMD ಬರುತ್ತೆ, ಅಂಡ್ 3 ಪೀಸ್ ನ್ಯಾಚುರಲ್ ಮ್ಯಾಗ್ನೇಷಿಯಂ ಕ್ಲೋರೈಡ್ ಬಿಸ್ಕೋಫೈಡ್ ಬರುತ್ತೆ. ಟೋಟಲ್ ನಮಗೆ 4 ಪ್ರಾಡಕ್ಟ್ಸ್ ಬರುತ್ತೆ, 9 ಪೀಸಸ್ ಬರುತ್ತೆ. ಈ ಒಂದು ಪ್ರಾಡಕ್ಟ್ ಸರ್ ಒಂದು ಸರಿ ನಾವು ಬೈ ಮಾಡಿದ್ರೆ ಲೈಫ್ ಟೈಮ್ ನಮಗೆ ವೀಕ್ಲಿ ಇನ್ಕಮ್ಗೆ ನಾವು ಎಲಿಜಿಬಲ್ ಆಗ್ತೀವಿ. ಲೈಫ್ ಟೈಮ್ ನಾವು ವೀಕ್ಲಿ ಇನ್ಕಮ್ಗೆ ರೀಪರ್ಚೇಸ್ ಮಾಡಬೇಕು ಅನ್ನೋದು ಅವಶ್ಯಕತೆ ಇರಲ್ಲ. ಲೈಫ್ ಟೈಮ್ ನಮಗೆ ದುಡ್ಡು ಬರ್ತಾನೆ ಇರುತ್ತೆ ಎವ್ರಿ ಮಂತ್, ಸಾರಿ ಎವ್ರಿ ವೀಕ್. ಇದರಿಂದ ಸರ್ ಪ್ರತಿಯೊಬ್ಬರು ಕೂಡ ಸ್ಟಾರ್ಟಿಂಗ್ ಯಾವುದೇ ಒಬ್ಬ ವ್ಯಕ್ತಿ ಜಾಯ್ನ್ ಆದ್ರೂ ಕೂಡ ಈ ಕಿಟ್ ಅನ್ನ ಬೈ ಮಾಡಬೇಕು. ಈ ಕಿಟ್ ಅನ್ನ ಬೈ ಮಾಡಿದ್ರೆ ನಮಗೆ ಬಿಸ್ನೆಸ್ ಅಲ್ಲಿ ಕೂಡ ಹೆಲ್ಪ್ಫುಲ್ ಆಗುತ್ತೆ, ಅದ್ರ ಜೊತೆಗೆ ಪರ್ಸನಲ್ ಆಗಿ ಕೂಡ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಪರ್ಸನಲ್ ಆಗಿ ಯಾವ ತರ ಅಂದ್ರೆ, ಇವತ್ತು ಎಲ್ಲರೂ ಕೂಡ ಗೊತ್ತು ಜನರಿಗೆ ಸರ್, ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇದೆ. ಮನೆ ಇದೆ ಅಂದ್ರೆ, ಒಂದು ಫ್ಯಾಮಿಲಿ ಇದೆ ಅಂದ್ರೆ ಏನೋ ಒಂದು ಸಮಸ್ಯೆ ಇರುತ್ತೆ, BP ಇರ್ಬೋದು, ಶುಗರ್ ಇರ್ಬೋದು, ವೀಕ್ನೆಸ್ ಇರ್ಬೋದು, ಏನೋ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಸೊ ಕಾಮನ್ ಆಗಿ ನಾವು ಈ ಒಂದು ಕಿಟ್ ಅನ್ನ ಬೈ ಮಾಡಿದ್ರೆ ಸೊ ನಮ್ಮ ಫ್ಯಾಮಿಲಿ ಯೂಸ್ ಮಾಡ್ಬೋದು ಸರ್. ಟೋಟಲ್ ನಮಗೆ ಇಲ್ಲಿ 9 ಪೀಸಸ್ ಬರುತ್ತೆ. ನಮ್ಮ ಮನೆಯಲ್ಲಿ ಒಂದು 5-6 ಜನ ಇದ್ರೆ ಎಲ್ಲರೂ ಕೂಡ ಈ ಒಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ರೆ ಏನಾಗುತ್ತೆ ಸರ್, ನಮಗೆ ಮುಂದೆ ಯಾವುದು ರೋಗಗಳು ಬರದೇ ಇರೋ ತರ ನಾವು ತಡೆಗಟ್ಟಬಹುದು. ನಾನು ಹೆಲ್ತ್ ಇನ್ಫಾರ್ಮೇಶನ್ ಅಲ್ಲಿ ಬಹಳಷ್ಟು ಹೇಳಿದ್ದೀನಿ ನಾನು ನಿಮಗೆ. ನಾವು ರೋಗಗಳು ಬಂದ್ರೆ ಯೂಸ್ ಮಾಡ್ಬೇಕಂತಿಲ್ಲ, ನಾವು ಚೆನ್ನಾಗಿರ್ಬೇಕಾದ್ರೆ ಯೂಸ್ ಮಾಡಬೇಕು. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಏನ್ ಸಮಸ್ಯೆ ಇರುತ್ತೆ ನಮ್ಗೆ ಗೊತ್ತಿರಲ್ಲ. ನಾವು ಚೆನ್ನಾಗಿರ್ಬೇಕಾದ್ರೆ ಯೂಸ್ ಮಾಡಿದ್ರೆ ಆ ಸಮಸ್ಯೆ ಬರದೇ ಇರೋ ತರ ನಾವು ನೋಡ್ಬೋದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಒಬ್ಬ ವ್ಯಕ್ತಿಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ ಸರ್? ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಗೊತ್ತಾಗುತ್ತೆ. ನಾವು ಬಂದ್ಮೇಲೆ ಯೂಸ್ ಮಾಡೋಕ್ಕಾಗುತ್ತಾ? ಬಹಳ ಕಷ್ಟ. ಮ್ಯಾಕ್ಸಿಮಮ್ ಪೀಪಲ್ ಡೆತ್ ಆಗಿಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಚೆನ್ನಾಗಿರ್ತೀವಿ ಅಂತ ನಮ್ಗೆ ಯಾವಾಗ ಅನಿಸಿರುತ್ತೆ ಅವಾಗ ಯೂಸ್ ಮಾಡಬೇಕು. ಯಾಕಂದ್ರೆ ನಮ್ಮ ಬಾಡಿ ಒಳಗಡೆ ಏನಾಗಿರುತ್ತೆ ನಮ್ಗೆ ಗೊತ್ತಿರಲ್ಲ. ಬಿಫೋರ್ ನಾವು ಯೂಸ್ ಮಾಡಿದ್ರೆ ನಮಗೆ ಯಾವುದು ಸಮಸ್ಯೆಗಳು ಬರಲ್ಲ. ಫಸ್ಟ್ ಸರ್ ಜನರಿಗೆ ನಾವು ಇದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬೇಕು, ಹೆಲ್ತ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸಿ ಈ ಒಂದು ಪ್ರಾಡಕ್ಟ್ ಅನ್ನ ಓನ್ಲಿ ಪೇಷಂಟ್ಗಳು ಮಾತ್ರ ಯೂಸ್ ಮಾಡ್ತಕ್ಕಂಥದ್ದಲ್ಲ, ಚೆನ್ನಾಗಿರೋ ವ್ಯಕ್ತಿಗಳನ್ನು ಕೂಡ ಯೂಸ್ ಮಾಡಬೇಕು ಅಂತ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬೇಕು. ಅವಾಗ ಈ ಕಿಟ್ ಅನ್ನ ಅವರು ಕೂಡ ಬೈ ಮಾಡ್ತಾರೆ, ಅವರು ಕೂಡ ಅವ್ರ ಫ್ಯಾಮಿಲಿ ಯೂಸ್ ಮಾಡ್ತಾರೆ. ಫಸ್ಟ್ ನಮ್ಮ ಪ್ರಾಡಕ್ಟ್ಸ್ ಅನ್ನ ಅವರಿಗೆ ಯೂಸ್ ಮಾಡೋಕೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬೇಕು. ಯಾವೊಬ್ಬ ವ್ಯಕ್ತಿ ಓನ್ ಆಗಿ ತಾವಿರ್ಬೋದು, ತಮ್ಮ ಫ್ಯಾಮಿಲಿ ಇರ್ಬೋದು ಯೂಸ್ ಮಾಡಿರಲ್ಲ, ಅವರು ಬಿಸ್ನೆಸ್ ನಲ್ಲಿ ಮಾಡೋದು ಬಹಳ ಕಷ್ಟ ಸರ್. ಯಾಕಂದ್ರೆ ಅವರು ಹಾರ್ಟ್ಲಿ ಮಾಡ್ತಾ ಇರಲ್ಲ, ಮೈಂಡ್ಲಿ ಮಾಡ್ತಾ ಇರ್ತಾರೆ. ಸೊ ಇನ್ಫಾರ್ಮೇಶನ್ ಕರೆಕ್ಟ್ ಇರಲ್ಲ, ಅವ್ರಿಗೆ ಇರಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಯೂಸ್ ಮಾಡಬೇಕು. ನಾವು ಯೂಸ್ ಮಾಡಿದಾಗ ಮಾತ್ರ ನಮಗೆ ಕ್ಲಾರಿಟಿ ಸಿಗುತ್ತೆ, ಪ್ರಾಡಕ್ಟ್ಸ್ ಯಾವ ತರ ಕ್ವಾಲಿಟಿ ಇದೆ ಅನ್ನೋ ಒಂದು ಕಾನ್ಫಿಡೆಂಟ್ ಬರುತ್ತೆ. ಆಮೇಲೆ ಬಹಳ ಈಸಿಯಲ್ಲಿ ಜನರಿಗೆ ಅಂಡರ್ಸ್ಟ್ಯಾಂಡ್ ಆಗೋಕೆ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಸರ್ ಫಸ್ಟ್ ನಾವು ಒಂದು ಕಿಟ್ ಅನ್ನ ಬೈ ಮಾಡಬೇಕು. ಕಿಟ್ ಅನ್ನ ಬೈ ಮಾಡಿದ್ರೆ ಲೈಫ್ ಟೈಮ್ ನಮಗೆ ವೀಕ್ಲಿ ಇನ್ಕಮ್ಗೆ ಎಲಿಜಿಬಲ್ ಆಗ್ತೀವಿ. ನೆಕ್ಸ್ಟ್ ಈ ಕಿಟ್ ಇಂದ ಎಕ್ಸಲೆಂಟ್ ಆಗಿ ಇನ್ಕಮ್ ಬರುತ್ತೆ. ಅದು ಯಾವ ತರ ಅಂತ ಕೂಡ ನಾವು ಡಿಸ್ಕಸ್ ಮಾಡೋಣ. ಎಸ್, ಫಸ್ಟ್ ಒಂದ್ ಕಿಟ್ ಅನ್ನ ನಾವು ಬೈ ಮಾಡ್ತೀವಿ. ಒಂದು ಕಿಟ್ ಬೈ ಮಾಡಿದ್ರೆ ನಮಗೆ ಲೈಫ್ ಟೈಮ್ ವೀಕ್ಲಿ ಇನ್ಕಮ್ಗೆ ಎಲಿಜಿಬಲ್ ಇರುತ್ತೆ. ನೆಕ್ಸ್ಟ್ ರೀಪರ್ಚೇಸ್ ಮಾಡೋದು ಅವಶ್ಯಕತೆ ಇರಲ್ಲ ವೀಕ್ಲಿ ಇನ್ಕಮ್ ಅಲ್ಲಿ. ನೆಕ್ಸ್ಟ್ ಒನ್ ಪರ್ಸನ್, ಫಾರ್ ಎಕ್ಸಾಂಪಲ್ ಎ ಲೆಗ್ ಅಲ್ಲಿ 1 ಪರ್ಸನ್ ಈ ಕಿಟ್ ಅನ್ನ ಬೈ ಮಾಡಿದ್ರೆ ನಮ್ಗೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಾವು ನೋಡೋದಾದ್ರೆ, ಫಸ್ಟ್ ನಮಗೆ ಇಂಟ್ರೋ ಇನ್ಕಮ್ ಅಂತ 400 ಅಮೌಂಟ್ ಬರುತ್ತೆ ಸರ್. ಎಷ್ಟು ಬರುತ್ತೆ? 400 ಅಮೌಂಟ್ ಬರುತ್ತೆ ನಮಗೆ. ಇದು ವೀಕ್ಲಿ ಕ್ರೆಡಿಟ್ ಆಗುತ್ತೆ. ಥರ್ಸ್ಡೇ ವೀಕೆಂಡ್ ಇರುತ್ತೆ, ಫ್ರೈಡೆ ಬಿಟ್ಟು ಸಾಟರ್ಡೆ ನಮಗೆ
ಅಮೌಂಟ್ ಬರುತ್ತೆ, ಕಂಪನಿಯಿಂದ ಡೈರೆಕ್ಟ್ ಕ್ರೆಡಿಟ್ ಆಗುತ್ತೆ. ಈ ವಾರದಲ್ಲಿ ಜಸ್ಟ್ 1 ಪರ್ಸನ್ಗೆ ನಾವು ಇಂಟ್ರೋ ಮಾಡಿದ್ರೆ, ಅಂದ್ರೆ ಇದು ಇಂಟ್ರಡ್ಯೂಸರ್ ಇನ್ಕಮ್ ಅಂತ ನಾವು ಹೇಳ್ತೀವಿ. ಒಬ್ಬ ವ್ಯಕ್ತಿಗೆ ನಾವು ಇಂಟ್ರಡ್ಯೂಸ್ ಮಾಡಿದ್ರೆ, ಯಾರು ಇಂಟ್ರಡ್ಯೂಸ್ ಮಾಡಿರ್ತಾರೆ ಆ ವ್ಯಕ್ತಿಗೆ 400 ಅಮೌಂಟ್ ಬರುತ್ತೆ. ಈ ಕಿಟ್ ಅನ್ನ ಇಂಟ್ರಡ್ಯೂಸ್ ಮಾಡಿದ್ರೆ 400 ಅಮೌಂಟ್ ಬರುತ್ತೆ. ನೆಕ್ಸ್ಟ್ B ಪರ್ಸನ್ಗೆ ನಾವು ಇಂಟ್ರಡ್ಯೂಸ್ ಮಾಡಿದ್ರೆ, ಆ ಇಂಟ್ರಡ್ಯೂಸರ್ ಪರ್ಸನ್ಗೆ ಬಿ ಲೆಗ್ ಇಂದ ಕೂಡ 400 ಅಮೌಂಟ್ ಬರುತ್ತೆ. ಸ್ವಲ್ಪ ಯೋಚನೆ ಮಾಡಿ ಸರ್, ಜಸ್ಟ್ 1 ಪರ್ಸನ್ಗೆ ಇಂಟ್ರಡ್ಯೂಸ್ ಮಾಡಿದ್ರು ಕೂಡ ನಮಗೆ 400 ಅಮೌಂಟ್ ಬರುತ್ತೆ. ಈ ತರ ಸರ್ ನೀವು ಲೈಫ್ ಟೈಮ್ ಎಷ್ಟು ಜನರಿಗೆ ಕೂಡ ಇಂಟ್ರಡ್ಯೂಸ್ ಮಾಡಬಹುದು. ಓನ್ಲಿ 1 ಪರ್ಸನ್ ಮಾತ್ರ ಅಲ್ಲ, ಸ್ಟಾರ್ಟಿಂಗ್ A ಅಂಡ್ B ಫ್ರಂಟ್ ನಿಮ್ಮಲ್ಲೇ ಇರ್ತಾರೆ, ಸೊ ನೀವೇ ಇಂಟ್ರಡ್ಯೂಸ್ ಆಗಿರ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ನೀವು ಎಷ್ಟು ಜನರಿಗೆ ಬೇಕಾದ್ರೂ ಇಂಟ್ರಡ್ಯೂಸ್ ಮಾಡಬಹುದು. ಪ್ರತಿಯೊಬ್ಬ ವ್ಯಕ್ತಿಯಿಂದ ಕೂಡ 400 ಅಮೌಂಟ್ ಬರುತ್ತೆ ನಿಮಗೆ. ಇಲ್ಲಿ ಕೇವಲದಲ್ಲಿ ಸರ್ ಸಿಂಗಲ್ ಲೆಗ್ ಇನ್ಕಮ್ ಕೂಡ ಇದೆ, ಮ್ಯಾಚಿಂಗ್ ಇನ್ಕಮ್ ಕೂಡ ಇದೆ, ಮತ್ತು ಅದೇ 2 ಲೆಗ್ ಅಲ್ಲೇ ಜನರೇಷನ್ ಅನ್ಲಿಮಿಟೆಡ್ ಇನ್ಕಮ್ ಕೂಡ ನಾವು ಮಾಡಬಹುದು. ಸಿಂಗಲ್ ಲೆಗ್ ಇನ್ಕಮ್ ಅಷ್ಟು ಈಜಿ ಇಲ್ಲ ಸರ್ ಕೊಡೋದು, ಬಟ್ ಇಲ್ಲಿ ಸಿಂಗಲ್ ಲೆಗ್ ಇನ್ಕಮ್ ಕೂಡ ಇದೆ, ಮ್ಯಾಚಿಂಗ್ ಅವಶ್ಯಕತೆ ಕೂಡ ಇರಲ್ಲ. 1 ಪರ್ಸನ್ಗೆ ನೀವು ಇಂಟ್ರಡ್ಯೂಸ್ ಮಾಡಿದ್ರೆ 400 ಅಮೌಂಟ್ ಬರುತ್ತೆ. ನೆಕ್ಸ್ಟ್ B ಪರ್ಸನ್ಗೆ ಇಂಟ್ರಡ್ಯೂಸ್ ಮಾಡಿದ್ರೆ ಅಲ್ಲಿಂದ ಕೂಡ 400 ಅಮೌಂಟ್ ಬರುತ್ತೆ. ಟೋಟಲ್ 800 ಆಯ್ತು. ಆ 800 ನಿಮಗೆ ಫ್ರೈಡೆ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ಮ್ಯಾಚಿಂಗ್ ಇನ್ಕಮ್ ಕೂಡ ಬರುತ್ತೆ. ಕಂಪನಿ ನಮಗೆ ಇಂಟ್ರಡ್ಯೂಸ್ ಇನ್ಕಮ್ ಕೊಡೋದ್ರ ಜೊತೆಗೆ ಮ್ಯಾಚಿಂಗ್ ಇನ್ಕಮ್ ಕೂಡ ಕೊಡುತ್ತೆ. A ಲೆಗ್ ಅಲ್ಲಿ 1 ಪರ್ಸನ್, B ಲೆಗ್ ಅಲ್ಲಿ 1 ಪರ್ಸನ್ ಆದ್ರೆ ಮತ್ತೆ ನಮಗೆ 200 ಮ್ಯಾಚಿಂಗ್ ಇನ್ಕಮ್ ಕೂಡ ಬರುತ್ತೆ. ಟೋಟಲ್ ನಮ್ಗೆ ಎಷ್ಟಾಯ್ತು ಸರ್ ದುಡ್ಡು? 1,000 ಆಯ್ತು. 1,000 ದುಡ್ಡು ನಮಗೆ ವೀಕ್ಲಿ ಕ್ರೆಡಿಟ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಸಿಂಗಲ್ ಲೆಗ್ ಇನ್ಕಮ್ ಕೊಟ್ರು, ಮೀನ್ಸ್ ಇಂಟ್ರೊಡ್ಯೂಸರ್ ಇನ್ಕಮ್ ಕೊಟ್ರು, ಮ್ಯಾಚಿಂಗ್ ಇನ್ಕಮ್ ಕೊಟ್ರು, ಅಂಡ್ ಅದ್ರ ಜೊತೆಗೆ ಸರ್ ಬಿಸ್ನೆಸ್ ಪಾಯಿಂಟ್ ಕೂಡ ಕೊಡುತ್ತೆ. A ಪರ್ಸನ್ ಇಂದ ಸರ್ 800 ಪಾಯಿಂಟ್ಸ್ ಬರುತ್ತೆ, B ಪರ್ಸನ್ ಇಂದ 800 ಪಾಯಿಂಟ್ಸ್ ಬರುತ್ತೆ. ಟೋಟಲ್ 1,600 ಪಾಯಿಂಟ್ಸ್ ಆಯ್ತು. ಈ 1,600 ಪಾಯಿಂಟ್ಸ್ ನಮಗೆ ಮಂತ್ಲಿ ಇನ್ಕಮ್ಗೆ ಎಲಿಜಿಬಲ್ ಆಗುತ್ತೆ, ಮೀನ್ಸ್ ಮಂತ್ಲಿ ಇನ್ಕಮ್ ಕೂಡ ಬರುತ್ತೆ. ಅದ್ರ ಜೊತೆಗೆ ಜನ ಬೇರೆ ಬೇರೆ ಪ್ರಾಡಕ್ಟ್ ನ ರೀಪರ್ಚೇಸ್ ಮಾಡಿರ್ತಾರೆ, ಅಲ್ಲಿ ಕೂಡ ಬಿಸ್ನೆಸ್ ಪಾಯಿಂಟ್ ಬರುತ್ತೆ. ಮಂತ್ಲಿ ಇನ್ಕಮ್ ಅಲ್ಲಿ ಬರ್ತಕ್ಕಂಥ ಒಂದು ಪಾಯಿಂಟ್ಸ್, ವೀಕ್ಲಿ ಇನ್ಕಮ್ ಅಲ್ಲಿ ಬಂದಿರತಕ್ಕಂಥ ಒಂದು ಪಾಯಿಂಟ್ಸ್ ಎರಡು ಆಡ್ ಆಗಿ ನಮಗೆ ಮತ್ತೆ ಮಂತ್ಲಿ ಇನ್ಕಮ್ ಕೂಡ ಬರುತ್ತೆ. ಸೊ ಎಕ್ಸಲೆಂಟ್ ಆಗಿರ್ತಕ್ಕಂಥ ಪ್ಲಾನಿಂಗ್ ಇದು. ನಮಗೆ ಸಿಂಗಲ್ ಲೆಗ್ ಇನ್ಕಮ್ ಇದೆ, ಮ್ಯಾಚಿಂಗ್ ಇನ್ಕಮ್ ಇದೆ, ಅದ್ರ ಮೇಲೆ ಮತ್ತೆ ನಮಗೆ ಪಾಯಿಂಟ್ಸ್ ಬರುತ್ತೆ, ಆ ಪಾಯಿಂಟ್ಸ್ ಮೇಲೆ ಮಂತ್ಲಿ ಇನ್ಕಮ್ ಬರುತ್ತೆ. ಇದು ಯಾವುದು ಕ್ಯಾಪಿಂಗ್ ಇರಲ್ಲ ಸರ್, ಮೀನ್ಸ್ ಡೈಲಿ ಇಷ್ಟೇ ಮಾಡ್ಬೇಕಂತ ಇರಲ್ಲ. ನೀವು ಡೈಲಿ 10 ಮಾಡಿ, 20 ಮಾಡಿ, 15 ಮಾಡಿ, ನೋ ಪ್ರಾಬ್ಲಮ್. ಕೆಲವೊಂದು ಕಂಪನಿಗಳಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಡೈಲಿ 10 ಮಾಡಬೇಕು, 10 ಮೇಲೆ 1 ಆದ್ರೂ ಕೂಡ ಅದು ಯೂಸ್ ಇರಲ್ಲ, ಮತ್ತೆ ನೆಕ್ಸ್ಟ್ ಡೇ 10 ಆಗಬೇಕು. ಇಲ್ಲಿ ಆ ತರ ಇರಲ್ಲ ಸರ್, ನೀವು 10 ಮಾಡಿ, 15 ಮಾಡಿ, 20 ಮಾಡಿ, ಅಪ್ ಟು 25 ಲ್ಯಾಕ್ ವರೆಗೂ ಕೂಡ ಕೊಡ್ತಾರೆ ವೀಕ್ಲಿ ಇನ್ಕಮ್. 25 ಲಕ್ಷವರೆಗೆ ಕೊಡ್ತಾರೆ. ತಿಂಗಳಿಗೆ 1 ಕೋಟಿವರೆಗೂ ನಮಗೆ ವೀಕ್ಲಿ ಇನ್ಕಮ್ ಬರುತ್ತೆ. ಅಂಡ್ ಅದ್ರ ಜೊತೆಗೆ ವೀಕ್ಲಿ ಇನ್ಕಮ್ ಅಲ್ಲಿ ನಮಗೆ ಕ್ಯಾರಿ ಫಾರ್ಡ್ ಇರುತ್ತೆ. ಒನ್ ಸೈಡ್ 10 ಪೀಪಲ್ಸ್ ಇದಾರೆ, ಅನದರ್ ಸೈಡ್ 15 ಪೀಪಲ್ಸ್ ಇದಾರೆ ಅಂದ್ರೆ ಈ ವೀಕ್ ಅಲ್ಲಿ 10 ಮ್ಯಾಚಿಂಗ್ ಆಗಿ ನಮಗೆ ದುಡ್ಡು ಬರುತ್ತೆ. ರಿಮೈನಿಂಗ್ 5 ಇರುತ್ತಲ್ವಾ, ಅದು ನೆಕ್ಸ್ಟ್ ವೀಕ್ ಇರ್ಬೋದು, ನೆಕ್ಸ್ಟ್ ಮಂತ್ ಇರ್ಬೋದು, ನೆಕ್ಸ್ಟ್ ಇಯರ್ ಇರ್ಬೋದು, ಲೈಫ್ ಟೈಮ್ ಕ್ಯಾರಿ ಫಾರ್ಡ್ ಇರುತ್ತೆ, ಯಾವುದು ಕೂಡ ವೇಸ್ಟ್ ಆಗಲ್ಲ. ಇದರಿಂದ ಏನಾಗುತ್ತೆ ಸರ್, ಪ್ರತಿಯೊಬ್ಬರು ಕೂಡ ಈಸಿ ವೇನಲ್ಲಿ ಇನ್ಕಮ್ ನ ಮಾಡಬಹುದು, ಯಾವುದು ಕೂಡ ವೇಸ್ಟ್ ಆಗಲ್ಲ. ಸೊ ಇದು ಎಕ್ಸಲೆಂಟ್ ಆಗಿದೆ, ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಕೊಂಡಿದೀನಿ. ಜಸ್ಟ್ ಟೈಮ್ ಒನ್ ಕಿಟ್ ಅನ್ನ ಬೈ ಮಾಡಿದ್ರೆ ಅದು 3,200 ಎಕ್ಸಲೆಂಟ್ ಪ್ರಾಡಕ್ಟ್ ಕೊಡುತ್ತೆ. ನೋನಿ ಇದೆ, ನ್ಯಾಚುರಲ್ ಮೆಗ್ನೀಷಿಯಂ ಕ್ಲೋರೈಡ್ ಇದೆ, CTMD ಕೊಡುತ್ತೆ, ಅಂಡ್ ಮೋರಿಂಗೋ ಪ್ಲಸ್ ಕೊಡುತ್ತೆ. ಇವು ಎಕ್ಸಲೆಂಟ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್. ಈ ಒಂದು ಪ್ರಾಡಕ್ಟ್ಸ್ ಬಗ್ಗೆ ನಾವು ಸರಿಯಾಗಿ ಟ್ರೈನಿಂಗ್ ಕೊಟ್ರೆ ಜನರಿಗೆ ಕಿಟ್ ದಿಳ ಸೆಕೆಂಡರಿ, ಬಟ್ ಪ್ರತಿಯೊಬ್ಬರು ಪ್ರಾಡಕ್ಟ್ಸ್ ಅನ್ನ ಬೈ ಮಾಡ್ತಾರೆ. ಸೊ ಅದರಿಂದ ಪ್ರತಿಯೊಬ್ಬರು ಯೂಸ್ ಮಾಡಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್. ಟೈಮ್ ನಾವು ಕಿಟ್ ಅನ್ನ ಬೈ ಮಾಡಿದ್ರೆ ಲೈಫ್ ಟೈಮ್ ವೀಕ್ಲಿ ಇನ್ಕಮ್ ಆಕ್ಟಿವೇಟ್ ಆಗುತ್ತೆ. A ಲೆಗ್ ಅಲ್ಲಿ 1 ಪರ್ಸನ್ಗೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ A ಪರ್ಸನ್ ಇಂದ 400 ಅಮೌಂಟ್ ಬರುತ್ತೆ. B ಪರ್ಸನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ B ಪರ್ಸನ್ ಇಂದ 400 ಅಮೌಂಟ್ ಬರುತ್ತೆ. ಟೋಟಲ್ 800 ಅಮೌಂಟ್ ಇಂಟ್ರೋ ಇನ್ಕಮ್ ಆಯ್ತು ನಮಗೆ. ನೆಕ್ಸ್ಟ್ A ಲೆಗ್ ಅಲ್ಲಿ 1 ಪರ್ಸನ್, B ಲೆಗ್ ಅಲ್ಲಿ 1 ಪರ್ಸನ್ ನಮಗೆ ಮ್ಯಾಚಿಂಗ್ ಕೂಡ ಆಗುತ್ತೆ. 1:1 ಮೇಲೆ 200 ಅಮೌಂಟ್ ಕೂಡ ಬರುತ್ತೆ. ಇದು ಡೈಲಿ ಯಾವುದು ಕ್ಯಾಪಿಂಗ್ ಇರಲ್ಲ, ಮೀನ್ಸ್ ಸೀಲಿಂಗ್ ಇರಲ್ಲ, ಅನ್ಲಿಮಿಟೆಡ್ ನಾವು ಅರ್ನ್ ಮಾಡಬಹುದು. ಮೀನ್ಸ್ ಅಪ್ ಟು 25 ಲ್ಯಾಕ್ ಕೂಡ ಅರ್ನ್ ಮಾಡಬಹುದು. ಎಲ್ಲವೂ ಕೂಡ ಕ್ಯಾರಿ ಫಾರ್ವರ್ಡ್ ಅಲ್ಲಿ ಕೂಡ ಇರುತ್ತೆ. ನೆಕ್ಸ್ಟ್ 1 ಪರ್ಸನ್ ಇಂದ 800 ಪಾಯಿಂಟ್ಸ್ ಕೂಡ ಬರುತ್ತೆ. A ಪರ್ಸನ್ ಇಂದ 800 ಪಾಯಿಂಟ್ಸ್ ಬರುತ್ತೆ, B ಪರ್ಸನ್ ಇಂದ 800 ಪಾಯಿಂಟ್ಸ್ ಬರುತ್ತೆ. 1,600 ಪಾಯಿಂಟ್ಸ್ ನಮಗೆ ಮಂತ್ಲಿ ಇನ್ಕಮ್ಗೆ ಕೌಂಟ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ಮಂತ್ಲಿ ಕೂಡ ನಾವು ಪ್ರಾಡಕ್ಟ್ಸ್ ರೀಪರ್ಚೇಸ್ ಮಾಡಿರ್ತೀವಿ, ನಮ್ಮ ಟೀಮ್ ರೀಪರ್ಚೇಸ್ ಮಾಡಿರುತ್ತೆ, ಅಲ್ಲಿ ಕೂಡ ಬಿಸ್ನೆಸ್ ಪಾಯಿಂಟ್ ಬರುತ್ತೆ. ವೀಕ್ಲಿ ಮಂತ್ಲಿ ಎರಡು ಆಗಿ ನಮಗೆ ಮತ್ತು ಮಂತ್ಲಿ ಇನ್ಕಮ್ ಕೂಡ ಬರುತ್ತೆ. ಸೊ ಇದು ಎಕ್ಸಲೆಂಟ್ ಆಗಿರ್ತಕ್ಕಂಥ ಒಂದು ವೀಕ್ಲಿ ಇನ್ಕಮ್ ಇದೆ. ಪ್ರತಿಯೊಬ್ಬರು ಕೂಡ ಸರ್ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇವತ್ತು ಸಿಸ್ಟಮ್ ಅಲ್ಲಿ ಇದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇನ್ನೊಂದು, ಈ ಕಿಟ್ ಅನ್ನು ಆಕ್ಟಿವೇಟ್ ಮಾಡಿದ್ರೆ ಮಾತ್ರ ನಾವು ಬಿಸ್ನೆಸ್ ಮಾಡಬೇಕಂತಿಲ್ಲ. ಕಿಟ್ ಅನ್ನು ಮಾಡಿಲ್ಲ ಅಂದ್ರೂ ಕೂಡ ನೀವು ಯಾವಾಗಾದ್ರೂ ಕೂಡ ಕಿಟ್ ಅನ್ನ ಆಕ್ಟಿವೇಟ್ ಮಾಡಬಹುದು. ನೀವು ಜಾಯ್ನ್ ಆದ ಒಂದು 10 ಡೇಸ್ಗೆ ಮಾಡಿ, 1 ಮಂತ್ ಅಲ್ಲಿ ಕೂಡ ಮಾಡಬಹುದು, ನೋ ಪ್ರಾಬ್ಲಮ್. ಬಟ್ ಕಂಪನಿ ನಮಗೆ ಕೊಟ್ಟಿದೆ ಅಂದ್ರೆ ಪ್ರತಿಯೊಬ್ಬರು ಯೂಸ್ ಮಾಡಬೇಕು. ಸೊ ಇದರಿಂದ ಯಾವುದೇ ಒಬ್ಬ ವ್ಯಕ್ತಿ ಇರಬಹುದು, ನೀವು ಈ ಕಿಟ್ ಥ್ರೂನೇ ಜಾಯ್ನ್ ಮಾಡಿಸಿ. ಅವ್ರಿಗೆ ಕೂಡ ನಮ್ಮ ಪ್ರಾಡಕ್ಟ್ ಯಾವ ತರ ಇದೆ, ಕ್ವಾಲಿಟಿ ಯಾವ ತರ ಇದೆ, ಮತ್ತು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ ಅದೆಲ್ಲ ಕೂಡ ಗೊತ್ತಾಗುತ್ತೆ.
ನಾವು ಕೂಡ ಚೆನ್ನಾಗಿ ಇನ್ಕಮ್ ತೊಗೊಳ್ಬಹುದು. ಸೊ ಪ್ರತಿಯೊಬ್ಬರು ಕೂಡ ಈ ಕಿಟ್ ಮೇಲೆ ಫೋಕಸ್ ಮಾಡಿ ಸರ್. ಇನ್ನು ಯಾರೆಲ್ಲ ಕಿಟ್ ಆಕ್ಟಿವೇಟ್ ಮಾಡಿಲ್ಲ ಎಲ್ಲರೂ ಕೂಡ ಕಿಟ್ ಅನ್ನು ಆಕ್ಟಿವೇಟ್ ಮಾಡಿಸಿ ಒಂದು ಸಿಸ್ಟಮ್ ವೇನಲ್ಲಿ ಮಾಡಿದ್ರೆ, ಸರಿಯಾದ ಒಂದು ದಾರಿಯಲ್ಲಿ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಈ ಬಿಸ್ನೆಸ್ ಇನ್ವಾಲ್ವ್ ಆಗ್ತಾರೆ ಸರ್. ಎಸ್, ಇದು ವೀಕ್ಲಿ ಇನ್ಕಮ್ ಆಯ್ತು. ನೆಕ್ಸ್ಟ್ ನಮಗೆ ಮಂತ್ಲಿ ಇನ್ಕಮ್ ಇದೆ. ಇದು ತಿಂಗಳಿಗೆ ಒಂದು ಸರಿ ಬರುತ್ತೆ. ಇದು ರೀಪರ್ಚೇಸ್ ಆಧಾರದ ಮೇಲೆ ಬರುತ್ತೆ. ಎವ್ರಿ ಮಂತ್ ನಮ್ದು ಟೀಮ್ ಅಲ್ಲಿ ಎ ಲೆಗ್ ಅಂಡ್ ಬಿ ಲೆಗ್ ಅಲ್ಲಿ ಎಷ್ಟು ಬಿಸ್ನೆಸ್ ಪಾಯಿಂಟ್ ಬರುತ್ತೆ, ಆ ಬಿಸ್ನೆಸ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿ ನಮಗೆ ಎವ್ರಿ ಮಂತ್ ಇನ್ಕಮ್ ಬರುತ್ತೆ. ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮಂತ್ಲಿ ಇನ್ಕಮ್ ಅಲ್ಲಿ ನಾವು ನೋಡೋದಾದ್ರೆ ಇನ್ಸೆಂಟಿವ್ ಅಂಡ್ ರೀಪರ್ಚೇಸ್ ಅಂತ ಬರುತ್ತೆ, ಇದು 30% ಬರುತ್ತೆ. ಕ್ಲಬ್ ಇನ್ಕಮ್ ಇದು 75% ಬರುತ್ತೆ. ಕ್ಲಬ್ ಇನ್ಕಮ್ ಮೀನ್ಸ್ ಕಂಪನಿ ಟರ್ನ್ ಓವರ್ ಮೇಲೆ ಕೊಡೋದು. ಇನ್ಸೆಂಟಿವ್ ಅಂಡ್ ರೀಪರ್ಚೇಸ್ ಮೀನ್ಸ್ ನಾವು ನಮ್ಮ ಡೌನ್ ಲೈನ್ಸ್ ಯಾವ ಲೆವೆಲ್ ಇದ್ದಾರೆ ಗ್ಯಾಪ್ ಕಮಿಷನ್ ನಮಗೆ ಬರುತ್ತೆ, 30% ವರೆಗೆ ಬರುತ್ತೆ. ಟೋಟಲ್ ನಮಗೆ 105% ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಬಿಸ್ನೆಸ್ ಪಾಯಿಂಟ್ ಮೇಲೆ. 105% ನಮಗೆ ಪೇಡ್ ಕೊಡುತ್ತೆ. ಇನ್ಸೆಂಟಿವ್ ಅಂಡ್ ರೀಪರ್ಚೇಸ್ 30% ಯಾವ ತರ ಕೊಡುತ್ತೆ ಅಂತ ನಾವು ನೋಡೋದಾದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಸರ್ ಈ ಒಂದು ಬಿಸ್ನೆಸ್ ಗೆ ನಾವು ಜಾಯ್ನ್ ಆದ ತಕ್ಷಣ ನಾವು ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿರ್ತೀವಿ. ಮಿನಿಮಮ್ ನಾವು 400 ಪೌಂಡ್ಸ್ ಮಾಡಿದ್ರೆ ನಮಗೆ ಇನ್ಕಮ್ ಕ್ರೆಡಿಟ್ ಆಗುತ್ತೆ. ಸ್ಟಾರ್ಟಿಂಗ್ 5% ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ನಮ್ಮ ಮನೆಗೆ ಬೇಕಾಗಿರ್ತಂಥ ವಸ್ತುಗಳನ್ನು ನಾವು ಬೈ ಮಾಡಿರ್ತೀವಿ, 400 ಪಾಯಿಂಟ್ಸ್ ಬರುತ್ತೆ. ಅನ್ಲಿಮಿಟೆಡ್ ಎಷ್ಟಾದ್ರೂ ಆಗ್ಬೋದು, 1000 ಆದ್ರೂ ಆಗ್ಬೋದು. 1000 ಆದ್ರೆ 5% ಅಂದ್ರೆ 50 ರುಪೀಸ್ ಬರುತ್ತೆ. 400 ಮಾಡಿದ್ರೆ 400ಗೆ 5% ಅಂದ್ರೆ ಎಷ್ಟಾಗುತ್ತೆ ಸರ್? 20 ರುಪೀಸ್ ಆಗುತ್ತೆ. 20 ರುಪೀಸ್ 5% ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ ಆಗುತ್ತೆ. 1 ರುಪೀಸ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ ಆಗಿ 19 ರುಪೀಸ್ ಬರುತ್ತೆ. ಕೇವಲದಲ್ಲಿ ಸರ್ ಈವನ್ 19 ರುಪೀಸ್ ಕೂಡ ಕ್ರೆಡಿಟ್ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ಸರ್, ಕಂಪನಿ ನಮ್ಗೆ ಎಷ್ಟೊಂದು ಅನುಕೂಲ ಮಾಡಿ ಕೊಡ್ತಾ ಇದೆ ಅಂತ. ಎಲ್ಲ ಕಂಪನಿಗಳಲ್ಲಿ ಕೂಡ ಈ ಆಪ್ಷನ್ಸ್ ಇರಲ್ಲ. ಇಲ್ಲಿ ಜಸ್ಟ್ 19 ರುಪೀಸ್ ಇದ್ರೂ ಕೂಡ ನಮಗೆ ಟ್ರಾನ್ಸ್ಫರ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ. ಜಸ್ಟ್ ಒನ್ ಪರ್ಸನ್ ಅವ್ರ ಮನೆಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ ಬೈ ಮಾಡಿದ್ರು, 400 ಪೌಂಡ್ಸ್ ಮಾಡಿದ್ರು ಕೂಡ 5% ಬರುತ್ತೆ. ಅದರ್ವೈಸ್ ಒಬ್ಬ ವ್ಯಕ್ತಿ ಜಾಯ್ನ್ ಆಗಿದ್ದಾರೆ ಕಿಟ್ ಅಲ್ಲಿ, ವೀಕ್ಲಿ ಕಿಟ್ ಅಲ್ಲಿ ಜಾಯ್ನ್ ಆಗಿದ್ದಾರೆ 3200 ಕಿಟ್ ಅಲ್ಲಿ, ಅಂದ್ರೆ ಎಷ್ಟು ಪಾಯಿಂಟ್ಸ್ ಬರುತ್ತೆ ಸರ್? ಅಲ್ಲಿ 800 ಪಾಯಿಂಟ್ಸ್ ಬರುತ್ತೆ. ಆ 800 ಪಾಯಿಂಟ್ಸ್ ಗೆ 5% ಅಂದ್ರೆ 40 ರುಪೀಸ್ ಆಗುತ್ತೆ. ಆ 40 ರುಪೀಸ್ ಕೂಡ ಕ್ರೆಡಿಟ್ ಆಗುತ್ತೆ. ಮೀನ್ಸ್ ನಾವು ಕಿಟ್ ಅನ್ನ ಬೈ ಮಾಡಿದ್ರು ಕೂಡ ಅಲ್ಲಿ ಕೂಡ ಪಾಯಿಂಟ್ಸ್ ಬರುತ್ತೆ. ಕಿಟ್ಟಿ ಕೂಡ ವೀಕ್ಲಿ ಇನ್ಕಮ್ ಕೂಡ ಎಲಿಜಿಬಲ್ ಆಗುತ್ತೆ, ವಿತ್ ಪಾಯಿಂಟ್ಸ್ ಕೂಡ ಬರೋದ್ರಿಂದ 800 ಪಾಯಿಂಟ್ಸ್ ಇಂದ 5% ಅಂದ್ರೆ 40 ರುಪೀಸ್ ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಲೆವೆಲ್ಗೆ ನಾವು ಕ್ವಾಲಿಫೈ ಆಗಬೇಕಾದ್ರೆ ಎ ಪರ್ಸನ್ ಇಂದ 2000 ಪಾಯಿಂಟ್ಸ್, ಬಿ ಪರ್ಸನ್ ಇಂದ 2000 ಪಾಯಿಂಟ್ಸ್ ಆಗಬೇಕು. 2000 ಆದ್ರೆ ನಾವು 5 ಇರ್ತಕ್ಕಂಥ ನಮ್ದು ಲೆವೆಲ್ ನೆಕ್ಸ್ಟ್ 9% ಗೆ ಎಲಿಜಿಬಲ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ಲಾಸ್ಟ್ ಮಂತ್ ಏನ್ ಬಿಸ್ನೆಸ್ ಪಾಯಿಂಟ್ ಇರುತ್ತಲ್ಲ ಸರ್, ಅದು ಕೂಡ ನಮಗೆ ಅಕುಮುಲೇಟ್ ಆಗುತ್ತೆ. ಅಕುಮುಲೇಟ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಎಲಿಜಿಬಲ್ ಆಗುತ್ತೆ. ಯಾವುದು ಕೂಡ ವೇಸ್ಟ್ ಆಗಲ್ಲ ಲಾಸ್ಟ್ ಮಂತ್ ಒಂದು ಪಾಯಿಂಟ್ಸ್. ನೆಕ್ಸ್ಟ್ ಸೀನಿಯರ್ ಎಕ್ಸಿಕ್ಯೂಟಿವ್, ಎ ಲೆಗ್ ಅಲ್ಲಿ 10,000, ಬಿ ಲೆಗ್ ಅಲ್ಲಿ 10,000 ಆದ್ರೆ ಅಪ್ ಟು 12% ವರೆಗೂ ನಮಗೆ ದುಡ್ಡು ಬರುತ್ತೆ. ಲಾಸ್ಟ್ ಮಂತ್ ಆಲ್ರೆಡಿ ನಮ್ದು 2000 ಪಾಯಿಂಟ್ಸ್ ಇದೆ, ಎ ಅಲ್ಲಿ 2000 ಇದೆ, ಬಿ ಲೆಗ್ ಅಲ್ಲಿ ಕೂಡ 2000 ಇದೆ. ಈ ಮಂತ್ ನಾವು ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಬೇಕಾದ್ರೆ 10 ಬೇಕು, ಬಟ್ ಲಾಸ್ಟ್ ಮಂತ್ 2000 ಇರೋದ್ರಿಂದ ಜಸ್ಟ್ ನಾವು 8000 ಮಾಡಿದ್ರೆ 10,000 ಆಗುತ್ತೆ. ಮೀನ್ಸ್ ಲಾಸ್ಟ್ ಮಂತ್ ಅಲ್ಲಿ ಇರ್ತಕ್ಕಂಥ ಪಾಯಿಂಟ್ಸ್ ಕೂಡ ಆಡ್ ಆಗಿ ನಮಗೆ ನೆಕ್ಸ್ಟ್ ಲೆವೆಲ್ಗೆ ಎಲಿಜಿಬಲ್ ಆಗ್ತೀವಿ. ಲಾಸ್ಟ್ ಮಂತ್ ಪಾಯಿಂಟ್ಸ್ ವೇಸ್ಟ್ ಆಗಲ್ಲ. ಯಾವುದು ಇನ್ಸೆಂಟಿವ್ ಅಂಡ್ ರೀಪರ್ಚೇಸ್ ಅಲ್ಲಿ ನಾವು ಲೆವೆಲ್ಸ್ ಅಚೀವ್ ಆಗ್ಬೇಕಂದ್ರೆ ಲಾಸ್ಟ್ ಮಂತ್ ಪಾಯಿಂಟ್ಸ್ ಎಲ್ಲವೂ ಕೂಡ ಆಡ್ ಆಗಿ ನೆಕ್ಸ್ಟ್ ಮಂತ್ಗೆ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಡೆಪ್ಟಿ ಮ್ಯಾನೇಜರ್ ಇದೆ, ಎ ಲೆಗ್ ಅಲ್ಲಿ 20,000, ಬಿ ಲೆಗ್ ಅಲ್ಲಿ ಕೂಡ 20,000 ಆದ್ರೆ 15% ವರೆಗೆ ದುಡ್ಡು ಬರುತ್ತೆ. ನಾವು ಸೀನಿಯರ್ ಎಕ್ಸಿಕ್ಯೂಟಿವ್ ಆಗ್ಬೇಕಂದ್ರೆ ಆಲ್ರೆಡಿ 10,000 ಪಾಯಿಂಟ್ಸ್ ಮಾಡಿರ್ತೀವಿ. ಡೆಪ್ಟಿ ಮ್ಯಾನೇಜರ್ ಆಗ್ಬೇಕಾದ್ರೆ 20,000 ಬೇಕು. ನೀವು ಆಲ್ರೆಡಿ 10 ಇರೋದ್ರಿಂದ ಜಸ್ಟ್ 10 ಮಾಡಿದ್ರು ಕೂಡ 20,000 ಆಗುತ್ತೆ, ಡೆಪ್ಟಿ ಮ್ಯಾನೇಜರ್ ಆಗ್ತೀವಿ. ಫಾರ್ ಎಕ್ಸಾಂಪಲ್, ಬಿ ಸೈಡ್ 15,000 ಇದ್ರೆ ಲಾಸ್ಟ್ ಮಂತ್ ನಾವು 15,000 ಪಾಯಿಂಟ್ಸ್ ಮಾಡಿದ್ರೆ ಈ ಮಂತ್ ನಾವು 20,000 ಆಗಬೇಕು ಡೆಪ್ಟಿ ಮ್ಯಾನೇಜರ್ ಆಗ್ಬೇಕಂದ್ರೆ ಜಸ್ಟ್ 5,000 ಪಾಯಿಂಟ್ಸ್ ಈ ಮಂತ್ ಮಾಡಿದ್ರೆ ನಾವು ಡೆಪ್ಟಿ ಮ್ಯಾನೇಜರ್ ಆಗ್ತೀವಿ. 15% ವರೆಗೂ ಕೂಡ ಎಲಿಜಿಬಲ್ ಆಗ್ತೀವಿ ನಾವು. ನೆಕ್ಸ್ಟ್ ಸರ್ ಮ್ಯಾನೇಜರ್ಗೆ 40,000 ಪಾಯಿಂಟ್ಸ್ ಮ್ಯಾಚಿಂಗ್ ಆಗಬೇಕು. ಸೀನಿಯರ್ ಮ್ಯಾನೇಜರ್ಗೆ 80,000 ಆದ್ರೆ 21% ವರೆಗೂ ಕೂಡ ನಮಗೆ ದುಡ್ಡು ಬರುತ್ತೆ. ಜನರಲ್ ಮ್ಯಾನೇಜರ್ಗೆ 1,60,000 ಆಗಬೇಕು, 24% ವರೆಗೂ ಕೂಡ ನಮಗೆ ದುಡ್ಡು ಬರುತ್ತೆ. ಡೆಪ್ಯೂಟಿ ಡೈರೆಕ್ಟರ್ಗೆ 3,20,000 ಆದ್ರೆ 27% ವರೆಗೂ ಇನ್ಕಮ್ ಬರುತ್ತೆ. ನೆಕ್ಸ್ಟ್ ಡೈರೆಕ್ಟರ್ 6,40,000 ಆದ್ರೆ 30% ವರೆಗೂ ಕೂಡ ದುಡ್ಡು ಬರುತ್ತೆ. ಇದು ಗ್ಯಾಪ್ ಕಮಿಷನ್ ಅಂತ ಹೇಳ್ತೀವಿ. ನಾವು ಯಾವ ಲೆವೆಲ್ ಇದೀವಿ, ಫಾರ್ ಎಕ್ಸಾಂಪಲ್ ನಾವು 30% ಇದೀವಿ, ನಾನು 30% ಇದೀನಿ, ನನ್ನ ಎ ಪರ್ಸನ್ 24% ಇದ್ದಾರೆ, ಬಿ ಪರ್ಸನ್ 21% ಇದ್ದಾರೆ. ಅಂದ್ರೆ ಎ ಪರ್ಸನ್ 24 ಇದ್ದಾರೆ, ಅವ್ರು ಎಷ್ಟು ಪಾಯಿಂಟ್ಸ್ ಮಾಡಿದ್ದಾರೆ ಅದ್ರ ಮೇಲೆ ನಮಗೆ ಪರ್ಸೆಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ 1,00,000 ಪಾಯಿಂಟ್ಸ್ ಮಾಡಿದ್ದಾರೆ ಎ ಲೆಗ್ ಅಲ್ಲಿ, ಅವರು 24 ಇದ್ದಾರೆ, ನಾನು 30 ಇದ್ದೀನಿ.
ಸೊ 30ನಲ್ಲಿ 24% ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? 6% ಆಗುತ್ತೆ. ಎ ಪರ್ಸನ್ ವ್ಯಕ್ತಿ 1,00,000 ಪಾಯಿಂಟ್ಸ್ ಮಾಡಿದ್ರೆ ಆ 1,00,000 ಪಾಯಿಂಟ್ಸ್ ಮೇಲೆ 6% ಬರುತ್ತೆ, ಮೀನ್ಸ್ 6,000 ಬರುತ್ತೆ. ಒಂದ್ ವೇಳೆ ಅವರು 2 ಲ್ಯಾಕ್ ಮಾಡಿದ್ರೆ 12,000 ಬರುತ್ತೆ. ಗ್ಯಾಪ್ ಕಮಿಷನ್ ನಾವು ಯಾವ ಲೆವೆಲ್ಗೆ ಇದೀವಿ, ನಮ್ಮ ಡೌನ್ ಲೈನ್ಸ್ ಯಾವ ಲೆವೆಲ್ಗೆ ಇದ್ದಾರೆ, ಅದ್ರ ಗ್ಯಾಪ್ ಎಷ್ಟಾಗುತ್ತೆ, ಆ ಮಂತ್ ಅಲ್ಲಿ ಅವ್ರು ಎಷ್ಟು ಪಾಯಿಂಟ್ಸ್ ಮಾಡಿದ್ದಾರೆ ಆ ಪರ್ಸೆಂಟ್ ನಮಗೆ ದುಡ್ಡು ಬರುತ್ತೆ. ನೆಕ್ಸ್ಟ್ ಬಿ ಲೆಗ್ ಅಲ್ಲಿ ನಾವು 30% ಇದೀವಿ, ನಮ್ಮ ಡೌನ್ ಲೈನ್ 21% ಇದ್ದಾರೆ. ಗ್ಯಾಪ್ ಎಷ್ಟಿದೆ ಸರ್? 30ನಲ್ಲಿ 21% ಲೆಸ್ ಮಾಡಿದ್ರೆ 9% ಆಗುತ್ತೆ. 2 ಲ್ಯಾಕ್ ಪಾಯಿಂಟ್ಸ್ ಅವ್ರು ಏನಾದ್ರು ಮಾಡಿದ್ರೆ 9% ಎಷ್ಟಾಗುತ್ತೆ ಸರ್? 18,000 ಆಗುತ್ತೆ ದುಡ್ಡು. ಎ ಪರ್ಸನ್ ಇಂದ ನಮಗೆ 1 ಲ್ಯಾಕ್ ಪಾಯಿಂಟ್ಸ್ ಮಾಡಿದ್ರೆ ಅಲ್ಲಿ 6,000 ಬಂತು. ಬಿ ಲೆಗ್ ಅಲ್ಲಿ 2 ಲ್ಯಾಕ್ ಮಾಡಿದ್ರೆ ಅಲ್ಲಿ 18,000 ಬಂತು. ಸೊ ಇಲ್ಲಿ ಯಾವ ಒಂದು ಪಾಯಿಂಟ್ ಕೂಡ ವೇಸ್ಟ್ ಆಗಲ್ಲ ಸರ್. ಎ ಲೆಗ್ ಅಲ್ಲಿ ಎಷ್ಟು ಬಂದ್ರು ಕೂಡ ದುಡ್ಡು ಬರುತ್ತೆ ಪಾಯಿಂಟ್ಸ್, ಬಿ ಲೆಗ್ ಅಲ್ಲಿ ಎಷ್ಟು ಬಂದ್ರು ಕೂಡ ಬರುತ್ತೆ. ರಿಮೈನಿಂಗ್ ಮತ್ತು ಮ್ಯಾಚಿಂಗ್ ಇನ್ಕಮ್ ಕೂಡ ಬರುತ್ತೆ, ಅದು ನೆಕ್ಸ್ಟ್ ಅಲ್ಲಿ ಹೇಳುತ್ತೆ ನಿಮಗೆ. ಇಲ್ಲಿ 1 ಪಾಯಿಂಟ್ ಕೂಡ ವೇಸ್ಟ್ ಆಗಲ್ಲ. ಎ ಲೆಗ್ ಅಲ್ಲಿ 1 ಲ್ಯಾಕ್, ಬಿ ಲೆಗ್ ಅಲ್ಲಿ 2 ಲ್ಯಾಕ್, ಟೋಟಲ್ 3 ಲ್ಯಾಕ್ ಕೂಡ ನಮಗೆ ಗ್ಯಾಪ್ ಕಮಿಷನ್ ಬರುತ್ತೆ. 1 ಪಾಯಿಂಟ್ ಕೂಡ ವೇಸ್ಟ್ ಆಗಲ್ಲ. 3 ಲಕ್ಷ ಕೂಡ ಬರುತ್ತೆ, ಮ್ಯಾಚಿಂಗ್ ಆಗಿಲ್ಲ ಅಂದ್ರೂ ಕೂಡ ಬರುತ್ತೆ. ಮ್ಯಾಚಿಂಗ್ ಆಗದೆ ಇರೋ ಪಾಯಿಂಟ್ಸ್ ಎಷ್ಟಿದ್ರು ಕೂಡ ಬರುತ್ತೆ. ನೆಕ್ಸ್ಟ್ ಇದೇ ಒಂದು ಪಾಯಿಂಟ್ಸ್ ಮೇಲೆ ಮ್ಯಾಚಿಂಗ್ ಇನ್ಕಮ್ ಕೂಡ ಇದೆ, ಅದು ಕೂಡ ಬರುತ್ತೆ. ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಎಸ್, ಇದು ಡೈರೆಕ್ಟರ್. ಇವತ್ತು ಬೇರೆ ಬೇರೆ ಕಂಪನಿಗಳಲ್ಲಿ ನೀವು ನೋಡಿರ್ತೀರ, ನಮಗೆ ಕಂಪನಿ ಟರ್ನ್ ಓವರ್ ಮೇಲೆ ಇನ್ಕಮ್ ಬರಬೇಕಂದ್ರೆ ಕಂಪಲ್ಸರಿ ಡೈರೆಕ್ಟರ್ ಆಗಿರ್ಲೇಬೇಕು. ಸಮ್ ಲೆವೆಲ್ಸ್ ಗಳನ್ನ ನೀವು ಅಚೀವ್ ಆಗಿರ್ಲೇಬೇಕು, ಇಲ್ಲಾಂದ್ರೆ ಡೈರೆಕ್ಟರ್ ಇನ್ಕಮ್ ಬರಲ್ಲ. ಬಟ್ ಇಲ್ಲಿ ಆತರ ಇಲ್ಲ ಸರ್. ಇವತ್ತೇ ಜಾಯ್ನ್ ಆಗಿ ನಾವು ಇವತ್ತೇ ಕಂಪನಿ ಟರ್ನ್ ಓವರ್ ಮೇಲೆ ದುಡ್ಡು ತೊಳ್ಬೇಕು. ಡೈರೆಕ್ಟರ್ ಆಗೋವರೆಗೂ ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಕಾರ್ ಫಂಡ್, ಹೌಸ್ ಫಂಡ್, ಸಮ್ ಲೆವೆಲ್ಸ್ ಫಂಡ್ಸ್ ಗಳನ್ನ ತಗೋಬೇಕಂದ್ರೆ ಕಂಪಲ್ಸರಿ ಡೈರೆಕ್ಟರ್ ಆಗಿರ್ಲೇಬೇಕು. ಬಟ್ ಇಲ್ಲಿ ಆತರ ಯಾವ್ದು ರೂಲ್ಸ್ ಇಲ್ಲ. ನೀವು ಇದೇ ತಿಂಗಳಲ್ಲಿ ಕೂಡ ನೀವು ತಗೊಳ್ಬಹುದು. ಸೊ ಅದು ಯಾವ ತರ ನಾವು ಡಿಸ್ಕಸ್ ಮಾಡೋಣ. ಎಸ್ ಸರ್, ಕ್ಲಬ್ ಇನ್ಕಮ್ ಇದು ಕಂಪನಿ ಟರ್ನ್ ಓವರ್ ಮೇಲೆ ಬರುತ್ತೆ. ಈಗ ಜಸ್ಟ್ ನಾವು ರೀಪರ್ಚೇಸ್ ಆನ್ ಇನ್ಸೆಂಟಿವ್ ಡಿಸ್ಕಸ್ ಮಾಡಿದಿವಲ್ಲ, ಅದು ನಾವು ಯಾವ ಲೆವೆಲ್ಗೆ ಇದೀವಿ, ನಮ್ಮ ಡೌನ್ ಲೈನ್ಸ್ ಯಾವ ಲೆವೆಲ್ಗೆ ಇದ್ದಾರೆ, ಅದರ ಮೇಲೆ ಗ್ಯಾಪ್ ಕಮಿಷನ್ ಎಷ್ಟು ಪರ್ಸೆಂಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಈ ಇನ್ಕಮ್ ಕಂಪನಿ ಟರ್ನ್ ಓವರ್ ಮೇಲೆ ಬರುತ್ತೆ. ಜಸ್ಟ್ 2,500 ಪಾಯಿಂಟ್ಸ್ ಮ್ಯಾಚ್ ಮಾಡಿದ್ರೆ ಅಂದ್ರೆ ಸ್ಟಾರ್ಟ್ ಆಗುತ್ತೆ ನಮಗೆ. ಬೇರೆ ಕಂಪನಿಗಳಲ್ಲಿ ಸರ್ ಬರೀ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟೊಂದು ಕೊಡಲ್ಲ ಸರ್. ನೀವು ಸಮ್ ಲೆವೆಲ್ ಆಫ್ ಅಚೀವ್ಮೆಂಟ್ ಇರಬೇಕು. ಒಂದು ಲೆವೆಲ್ ರೀಚ್ ಆದ್ರೆ ಕಂಪನಿ ಟರ್ನ್ ಓವರ್ ಮೇಲೆ ಕ್ಲಬ್ ಇನ್ಕಮ್ ಕೊಡ್ತಾರೆ. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಕೊಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಸರ್ ರಾಯಲ್ಟಿ 12% ಅಂತ ಬರುತ್ತೆ. ಎ ಪರ್ಸನ್ ಇಂದ 2,500 ಪಾಯಿಂಟ್ಸ್, ಬಿ ಪರ್ಸನ್ ಇಂದ 2,500 ಪಾಯಿಂಟ್ಸ್ ಆದ್ರೆ ನಮಗೆ 12% ದುಡ್ಡು ಬರುತ್ತೆ. ನೆಕ್ಸ್ಟ್ 5,000 ಆದ್ರೆ 12% ಬರುತ್ತೆ. ನೆಕ್ಸ್ಟ್ 7,500 ಆದ್ರೆ ಬರುತ್ತೆ. ಅಪ್ ಟು ಸರ್ 10,000 ವರೆಗೂ ನಮಗೆ ರಾಯಲ್ಟಿ 12% ಬರುತ್ತೆ. ಎ ಲೆಗ್ ಅಲ್ಲಿ 10,000 ಪಾಯಿಂಟ್ಸ್, ಬಿ ಲೆಗ್ ಅಲ್ಲಿ ಕೂಡ 10,000 ಪಾಯಿಂಟ್ಸ್ ಆದ್ರೆ ನಮಗೆ ಫಸ್ಟ್ ಯಾವ್ದು ಬರುತ್ತೆ ಸರ್? ಇದರಿಂದ ಇನ್ಸೆಂಟಿವ್ ಆನ್ ರೀಪರ್ಚೇಸ್ ಹೇಳಿದ್ನಲ್ಲ, ಅದು ಬರುತ್ತೆ. ಅದಾದ್ಮೇಲೆ ಕ್ಲಬ್ ಇನ್ಕಮ್ ಕೂಡ ಬರುತ್ತೆ. ಅಂಡ್ ಅದಕ್ಕಿಂತ ಹಿಂದೆ ನೀವು ಕಿಟ್ ಬೈ ಮಾಡಿದ್ರೆ ಕಿಟ್ ಅಲ್ಲಿ ಕೂಡ ದುಡ್ಡು ಬರುತ್ತೆ. ಮ್ಯಾಚಿಂಗ್ ಇನ್ಕಮ್ ಬರುತ್ತೆ, ಇಂಟರ್ ಇನ್ಕಮ್ ಬರುತ್ತೆ, ಅದ್ರ ಜೊತೆಗೆ ಅಲ್ಲಿ ಕೂಡ ಪಾಯಿಂಟ್ಸ್ ಬರುತ್ತೆ. ಆ ಪಾಯಿಂಟ್ಸ್ ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಮತ್ತು ಜನ ಇಲ್ಲಿ ಕೂಡ ರೀಪರ್ಚೇಸ್ ಮಾಡಿರ್ತಾರೆ. ರೀಪರ್ಚೇಸ್ ಮಾಡಿರ್ತಕ್ಕಂಥ ಒಂದು ಪಾಯಿಂಟ್ಸ್, ಬಿಸ್ನೆಸ್ ಪಾಯಿಂಟ್, ವೀಕ್ಲಿ ಇನ್ಕಮ್ ಅಲ್ಲಿ ಕಿಟ್ ಅಲ್ಲಿ ಬಂದಿರತಕ್ಕಂಥ ಒಂದು ಪಾಯಿಂಟ್ಸ್ ಎರಡು ಆ್ಯಡ್ ಆಗಿ ನಿಮಗೆ ಇದು ಎಲಿಜಿಬಲ್ ಆಗುತ್ತೆ. ನೆಕ್ಸ್ಟ್ ಸರ್ ಲೀಡರ್ಶಿಪ್ ಕ್ಲಬ್ ಅಂತ ಬರುತ್ತೆ. ಇದು ನಮ್ಮ ಮ್ಯಾಚಿಂಗ್ ಮೇಲೆ 10% ಬರುತ್ತೆ. ನೀವು ಎಷ್ಟು ಪಾಯಿಂಟ್ಸ್ ಮ್ಯಾಚ್ ಮಾಡ್ತಿರಲ್ಲ ಅದರ ಮೇಲೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಇದು 12,500 ಪಾಯಿಂಟ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಎ ಲೆಗ್ ಅಲ್ಲಿ 12,500 ಪಾಯಿಂಟ್ಸ್, ಬಿ ಲೆಗ್ ಅಲ್ಲಿ ಕೂಡ 12,500 ಪಾಯಿಂಟ್ಸ್ ಆದ್ರೆ 10% ಡೈರೆಕ್ಟ್ ನಿಮ್ಮ ಪಾಯಿಂಟ್ಸ್ ಮ್ಯಾಚಿಂಗ್ ಮೇಲೆ ಬರುತ್ತೆ. ಕಂಪನಿ ಟರ್ನ್ ಮೇಲೆ ಹೇಳ್ತಲ್ಲ ಸರ್, ನಿಮ್ಮ ಮ್ಯಾಚಿಂಗ್ ಮೇಲೆ ಬರುತ್ತೆ. ಎಷ್ಟಾಗುತ್ತೆ? 1,250 ಆಗುತ್ತೆ. ಒಂದು ವೇಳೆ ಎ ಲೆಗ್ ಅಲ್ಲಿ 15,000, ಬಿ ಲೆಗ್ ಅಲ್ಲಿ ಕೂಡ 15,000 ಪಾಯಿಂಟ್ಸ್ ಆದ್ರೆ 10% ಅಂದ್ರೆ ಎಷ್ಟು ಬರುತ್ತೆ ಸರ್ ನಿಮಗೆ? 1,500 ಬರುತ್ತೆ. ಅದೇ ಒಂದ್ ವೇಳೆ 25,000 ಪಾಯಿಂಟ್ಸ್ ಮ್ಯಾಚ್ ಮಾಡಿದ್ರೆ 10% ಆದ್ರೆ ಎಷ್ಟಾಗುತ್ತೆ? 2,500 ಆಗುತ್ತೆ. ಸ್ಟಾರ್ಟಿಂಗ್ 1,250ರಿಂದ ಸ್ಟಾರ್ಟ್ ಆಗಿದ್ದು ಈಗ 25,000 ಮೀನ್ಸ್ 2,500 ಬರುತ್ತೆ. ಸೇಮ್ ಲೀಡರ್ಶಿಪ್ ಕ್ಲಬ್ ಯಾವ ತರ ಪಾಯಿಂಟ್ ಜಾಸ್ತಿ ಆಗುತ್ತೆ ಅದ್ರ ಮೇಲೆ ಡೈರೆಕ್ಟ್ 10% ಬರುತ್ತೆ. ಅಪ್ ಟು 2 ಲ್ಯಾಕ್ ವರೆಗೂ ಬರುತ್ತೆ. ಇದು 2 ಲಕ್ಷವರೆಗೂ 10% ಅಂದ್ರೆ 20,000 ಓನ್ಲಿ ನಮಗೆ ಲೀಡರ್ಶಿಪ್ ಕ್ಲಬ್ ಬರುತ್ತೆ. ನೆಕ್ಸ್ಟ್ ಸರ್ ಲಾಯಲ್ಟಿ ಕ್ಲಬ್ ಇದೆ. ಇದು 5% ಬರುತ್ತೆ. ಎ ಪರ್ಸನ್ ಇಂದ 25,000, ಬಿ ಪರ್ಸನ್ ಇಂದ 25,000 ಪಾಯಿಂಟ್ಸ್ ಆದ್ರೆ ನಮಗೆ ಈ ಲಾಯಲ್ಟಿ ಇನ್ಕಮ್ ಬರುತ್ತೆ. ನೆಕ್ಸ್ಟ್ ಸ್ಟಾರ್ ಕ್ಲಬ್ ಇದೆ, 4% ಬರುತ್ತೆ. ಎ ಪರ್ಸನ್ ಇಂದ 50,000, ಬಿ ಪರ್ಸನ್ ಇಂದ 50,000 ಆದ್ರೆ ನಿಮಗೆ ಫಸ್ಟ್ ಯಾವ್ದು ಬರ್ಬೇಕು ಸರ್? ಲೀಡರ್ಶಿಪ್ ಕ್ಲಬ್ ಬರುತ್ತೆ. 10%. 50,000 ಪಾಯಿಂಟ್ಸ್ಗೆ 10% ಅಂದ್ರೆ ಎಷ್ಟಾಗುತ್ತೆ ಸರ್? 5,000 ಆಗುತ್ತೆ. ಲೀಡರ್ಶಿಪ್ ಕ್ಲಬ್ ಒಂದೇ 5,000 ಆಗುತ್ತೆ. ಮತ್ತು ಲಾಯಲ್ಟಿ ಒಂದು 2,000 ಸಮಥಿಂಗ್. ಸ್ಟಾರ್ ಕ್ಲಬ್ ಬರುತ್ತೆ. ಈ ತರ ನೆಕ್ಸ್ಟ್ ಫಾರೆನ್ ಟೂರ್ಗೆ ಸರ್ ಎ ಲೆಗ್ ಅಲ್ಲಿ 1,00,000, ಬಿ ಲೆಗ್ ಅಲ್ಲಿ 1,00,000 ಪಾಯಿಂಟ್ಸ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಈ ಫಾರೆನ್ ಟೂರ್ ಇದೆಯಲ್ವಾ,
ಫಾರೆನ್ ಟೂರ್ ಇರ್ಬೋದು, ಕಾರ್ ಫಂಡ್ ಇರ್ಬೋದು, ಹೌಸ್ ಫಂಡ್ ಇರ್ಬೋದು, ಎಲ್ಲ ಇನ್ಕಮ್ ಕೂಡ ನಮಗೆ ಕ್ರೆಡಿಟ್ ಆಗುತ್ತೆ. ಸಮ್ ಕಂಪನಿಗಳಲ್ಲಿ ಕ್ರೆಡಿಟ್ ಆಗಲ್ಲ. ನೀವು ಫಾರೆನ್ ಟೂರ್ ದುಡ್ಡು ಬೇಕಂದ್ರೆ ಫಾರೆನ್ಗೆ ಹೋಗ್ಲೇಬೇಕು. ಇಲ್ಲಿ ಆತರ ಇರಲ್ಲ. ನಿಮ್ಗೆ ಫಾರೆನ್ ಟೂರ್ ದುಡ್ಡು ನಿಮ್ಗೆ ಕ್ರೆಡಿಟ್ ಆಗುತ್ತೆ. ನಿಮ್ಗೆ ಕಾರ್ ಫಂಡ್ ಬರ್ಬೇಕಂದ್ರೆ ನೀವು ಕಾರ್ ತಗೊಳ್ಳೇಬೇಕಂದಿಲ್ಲ. ನಿಮ್ಗೆ ಎಷ್ಟು ಪರ್ಸೆಂಟ್ ಇನ್ಕಮ್ ಬರಬೇಕು ಅದು ಕ್ರೆಡಿಟ್ ಆಗೇ ಆಗುತ್ತೆ. ಇಲ್ಲಿ ಕೇವಲ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಸರ್, ನಮಗೆ ಫಾರೆನ್ ಟೂರ್ ಇನ್ಕಮ್ ನಮಗೆ ಎವ್ರಿ ಮಂತ್ ಕ್ರೆಡಿಟ್ ಆಗೋದಲ್ಲದೆ ಮತ್ತು ಎವ್ರಿ ಇಯರ್ ನಮಗೆ ಡೈರೆಕ್ಟ್ ಕಂಪನಿ ಆಫರ್ ಕೊಡುತ್ತೆ. ಫಾರೆನ್ ಟೂರ್ ನಿಮ್ಗೆಲ್ಲ ಗೊತ್ತಿದೆ, ಥೈಲ್ಯಾಂಡ್ ಕೊಡುತ್ತೆ, ಬ್ಯಾಂಕಾಕ್ ಕೊಡುತ್ತೆ, ಸಿಂಗಾಪುರ್ ಕೊಡುತ್ತೆ, ದುಬೈ ಕೊಡುತ್ತೆ. ನಮಗೆ ಫಾರೆನ್ ಟೂರ್ ಇನ್ಕಮ್ ಕೊಡೋದ್ರ ಜೊತೆಗೆ ಫಾರೆನ್ ಟೂರ್ಗೆ ಮತ್ತೆ ಬೇರೆ ಬೇರೆ ಕಂಪನಿನೇ ಡೈರೆಕ್ಟ್ ಆಫರ್ ಕೊಡುತ್ತೆ. ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಸರ್, ನಮಗೆ ಇಲ್ಲಿ ಡಬಲ್ ಬೆನಿಫಿಟ್ ಆಯಿತು. ಸಮ್ ಕಂಪನಿಗಳಲ್ಲಿ ಆ ಥರ ಇರಲ್ಲ. ನೀವು ಫಾರೆನ್ ಟೂರ್ಗೆ ಹೋಗ್ಬೇಕಂದ್ರೆ ಮಾತ್ರ ದುಡ್ಡು ಕೊಡುತ್ತೆ. ಆ ದುಡ್ಡೆಲ್ಲ ಅವ್ರ ಹತ್ರನೇ ಇರುತ್ತೆ. ನೀವು ಹೋದ್ರೆ ಕೊಡುತ್ತೆ, ಹೋಗಿಲ್ಲ ಅಂದ್ರೆ ಇಲ್ಲ. ಇಲ್ಲಿ ನೀವು ಫಾರೆನ್ಗೆ ಹೋಗಿಲ್ಲ ಅಂದ್ರೂ ದುಡ್ಡು ಬರುತ್ತೆ. ಕಾರ್ ಫಂಡ್ ಬೇಕಂದ್ರೆ ಕಾರ್ ತಗೊಂಡಿಲ್ಲ ಅಂದ್ರೂ ದುಡ್ಡು ಬರುತ್ತೆ. ಹೌಸ್ ಫಂಡ್ ಬೇಕಂದ್ರೆ ಮನೆ ಕಟ್ಟಿಲ್ಲ ಅಂದ್ರೂ ಕೂಡ ದುಡ್ಡು ಬರುತ್ತೆ. ಈ ತರ ಎಕ್ಸಲೆಂಟ್ ಆಗಿ ನಮಗೆ ಆಪ್ಷನ್ಸ್ ಇದೆ. ನೆಕ್ಸ್ಟ್ ಡೈರೆಕ್ಟ್ ಇನ್ಕಮ್ 18% ವರೆಗೂ ದುಡ್ಡು ಬರುತ್ತೆ. ಇದು ಎ ಲೆಗಲ್ 1 ಲಕ್ಷ, ಬಿ ಲೆಗಲ್ 1 ಲಕ್ಷ ಆದ್ರೆ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ ನೀವೇನ್ ಡೈರೆಕ್ಟರ್ ಆಗಿದ್ರೆ ಮಾತ್ರ ಇದು ಇನ್ಕಮ್ ಬರುತ್ತೆ. ಡೈರೆಕ್ಟರ್ ಆಗಿದ್ದಿಲ್ಲ ಅಂದ್ರೆ ಡೈರೆಕ್ಟ್ ಇನ್ಕಮ್ ಬರಲ್ಲ. ಬಟ್ ರಿಮೈನಿಂಗ್ ಎಲ್ಲವೂ ಕೂಡ ನಿಮ್ಗೆ ಆಡ್ ಆಗುತ್ತೆ. ನೆಕ್ಸ್ಟ್ ಕಾರ್ ಕ್ಲಬ್ ಬರುತ್ತೆ. ಎ ಲೆಗ್ಗಲ್ಲಿ 1,50,000, ಬಿ ಲೆಗ್ಗಲ್ಲಿ ಕೂಡ 1,50,000 ಆದ್ರೆ ನಮಗೆ ಕಂಪನಿ ಟರ್ನ್ ಓವರ್ ಮೇಲೆ 2% ಬರುತ್ತೆ. ಹೌಸ್ ಕ್ಲಬ್ ಬರುತ್ತೆ. ಎ ಲೆಗ್ಗಲ್ಲಿ 2 ಲಕ್ಷ ಪೌಂಡ್ಸ್, ಬಿ ಲೆಗ್ಗಲ್ಲಿ 2 ಲಕ್ಷ ಪೌಂಡ್ಸ್ ಆದ್ರೆ ಕಂಪನಿ ಟರ್ನ್ ಓವರ್ ಮೇಲೆ ನಮಗೆ 2% ಹೌಸ್ ಕ್ಲಬ್ ಬರುತ್ತೆ. ಎವ್ರಿ ಮಂತ್ ನಾವು ಎ ಲೆಗ್ಗಲ್ಲಿ 2 ಲ್ಯಾಕ್, ಬಿ ಲೆಗ್ಗಲ್ಲಿ 2 ಲ್ಯಾಕ್ ಪೌಂಡ್ಸ್ ಮಾಡಿದ್ರೆ ಕಡಿಮೆ ಅಂದ್ರೂ ಕೂಡ ಸರ್ ತಿಂಗಳಿಗೆ 70,000 80,000ವರೆಗೆ ನಾವು ದುಡ್ಡನ್ನು ಅರ್ನ್ ಮಾಡಬಹುದು. ನಾವು ಒಂದು ಟೈಮ್ ಮೀನ್ಸ್ ಒನ್ ಟೈಮ್ ನಾವು 2 ಲಕ್ಷ ಪೌಂಡ್ಸ್ ಬರೋಷ್ಟು ಟೀಮ್ ಅನ್ನ ಸೆಟ್ ಮಾಡಿಬಿಟ್ರೆ ಲೈಫ್ ಟೈಮ್ ನಮಗೆ 70,000 to 80,000 ದುಡ್ಡು ಬರುತ್ತೆ ಎವ್ರಿ ಮಂತ್. ಸೊ ಈ 2 ಲಕ್ಷ ಪಾಯಿಂಟ್ಸ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್? ಜನ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ಬೇಕು, ಮೀನ್ ರೀಪರ್ಚೇಸ್ ಮಾಡ್ಬೇಕು. ಪರ್ಚೇಸ್ ಅಲ್ಲ, ಪರ್ಚೇಸ್ ಒನ್ ಟೈಮ್ ಇರುತ್ತೆ, ರೀಪರ್ಚೇಸ್ ಲೈಫ್ ಟೈಮ್ ಆಗುತ್ತೆ. ರೀಪರ್ಚೇಸ್ ಮಾಡ್ಬೇಕು. ರೀಪರ್ಚೇಸ್ ಆಗ್ಬೇಕಂದ್ರೆ ಅವ್ರಿಗೆ ಏನ್ ಸರ್ ಇಂಪಾರ್ಟೆಂಟು? ಫಸ್ಟ್ ಕ್ವಾಲಿಟಿ ಇರಬೇಕು. ನಮ್ದು ಎಕ್ಸಲೆಂಟ್ ಕ್ವಾಲಿಟಿ ಇದೆ, ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ನೆಕ್ಸ್ಟ್ ರೀಸನಬಲ್ ರೇಟ್ ಇರಬೇಕು. ರೀಸನಬಲ್ ರೇಟ್ ಅಲ್ಲಿ ನಮ್ದು ಮಾರ್ಕೆಟ್ ಗಿಂತ ಕಡಿಮೆ ಇದೆ. ಮಾರ್ಕೆಟ್ ರೇಟ್ ಅಲ್ಲಿ ಹೇಳ್ತಿಲ್ಲ ಸರ್, ಮಾರ್ಕೆಟ್ ಗಿಂತ ಕಡಿಮೆ ಇದೆ. ಸೊ ಈ 2 ಥಿಂಗ್ಸ್ ಇದ್ಬಿಟ್ರೆ ಜನರಿಗೆ ಲೈಫ್ ಟೈಮ್ ಬೈ ಮಾಡ್ತಾರೆ. ಕ್ವಾಲಿಟಿ ಬೇಕು, ಮಾರ್ಕೆಟ್ ಗಿಂತ ಕಡಿಮೆ ರೇಟ್ ಅಲ್ಲಿ ಬೇಕು, ಅದು ಎರಡು ಕೂಡ ಸಿಗುತ್ತೆ. ಅದೆರಡು ಸಿಕ್ಕರೆ ಲೈಫ್ ಟೈಮ್ ನಮಗೆ ಬಿಸ್ನೆಸ್ ಬರುತ್ತೆ. ಇವತ್ತು ಒಂದು ಮೀಟಿಂಗ್ಸ್ ಮಾಡಿದೀವಿ, ಮೀಟಿಂಗ್ಸ್ ಒಂದು 10 ಪೀಪಲ್ ಇನ್ಫಾರ್ಮೇಶನ್ ಕೊಟ್ಟಿದ್ವಿ ಅಂದ್ರೆ ಸಮ್ ಪೀಪಲ್ಸ್ ಬಿಸ್ನೆಸ್ ಮಾಡಿಲ್ಲ ಅಂದ್ರೂ ಕೂಡ ಒಂದು 10 ಅಲ್ಲಿ ಒಂದು 7 ಪೀಪಲ್ಸ್ ಅಟ್ ಲೀಸ್ಟ್ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಮಂತ್ಲಿ ಒಂದು 2,000 ಅಂದ್ರೆ ಆ 2,000 ಯೂಸ್ ಮಾಡಿದ್ರು ಕೂಡ ಕ್ವಾಲಿಟಿ ಸಿಗುತ್ತೆ, ಹೊರಗಡೆಗಿಂತ ಅವರಿಗೆ ಕಡಿಮೆ ರೇಟಲ್ಲೇ ಸಿಗುತ್ತೆ. ಇದರಿಂದ ಅವ್ರು ಲೈಫ್ ಟೈಮ್ ಕಸ್ಟಮರ್ ಆಗ್ತಾರೆ. ನಮಗೆ ಲೈಫ್ ಟೈಮ್ ದುಡ್ಡು ಬರುತ್ತೆ. ಜಸ್ಟ್ ಒಂದು 2 ಲಕ್ಷ ಪಾಯಿಂಟ್ಸ್ ಬರೋಷ್ಟು ಟೀಮ್ ಅನ್ನ ಸೆಟ್ ಮಾಡ್ಬಿಟ್ರೆ ತಿಂಗಳಿಗೆ ಸರ್ 70,000 to 80,000 ದುಡ್ಡು ತೊಳ್ಬಹುದು. ಇದು ಸಿಂಗಲ್ ಐಡಿಯಲ್ಲಿ. ಒಂದ್ ವೇಳೆ ಇದನ್ನೇ ನೀವು ಟ್ರೈಫೈಡ್ ಅಲ್ಲಿ ಮಾಡಿದ್ರೆ ಮೀನ್ಸ್ 3 ಐಡಿಯಲ್ಲಿ ಸೇಮ್ 2 ಲಕ್ಷ ಪಾಯಿಂಟ್ಸ್ ಮ್ಯಾಚ್ ಮಾಡಿದ್ರು ಕೂಡ ನಿಮಗೆ ಆಲ್ಮೋಸ್ಟ್ ಅಲ್ಲಿ 1,30,000 40,000 ತನಕ ದುಡ್ಡು ಬರುತ್ತೆ. ಜಸ್ಟ್ 2 ಐಡಿಸ್, 3 ಐಡಿಸ್ ಅಲ್ಲಿ ಸೇಮ್ ಬಿಸ್ನೆಸ್ ಹೇಳ್ತಾ ಇರೋದು. ಒಂದೇ ಐಡಿಯಲ್ಲಿ ಮಾಡಿದ್ರೆ 2 ಲಕ್ಷ ಪಾಯಿಂಟ್ಸ್ಗೆ 70 to 80 ಬರುತ್ತೆ. ಅದೇ ಒಂದು 3 ಐಡಿಸ್ ಅಲ್ಲಿ ಸೇಮ್ 2 ಲಕ್ಷ ಪಾಯಿಂಟ್ಸ್ ಮಾಡಿದ್ರು ಇನ್ಕಮ್ ನಿಮ್ಗೆ ಡಬಲ್ ಆಗುತ್ತೆ. ಅಪ್ ಟು 1,30,000 40 50 ವರೆಗೂ ಕೂಡ ಆಗ್ಬಹುದು. ಡಿಪೆಂಡಿಂಗ್ ಅಪಾನ್ ನಿಮ್ಮ ಲೆವೆಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಸೊ ಈ ತರ ಎಕ್ಸಲೆಂಟ್ ಇದೆ. ನಾವು ಏನ್ ಮಾಡ್ಬೇಕು ಸರ್? ನಮ್ದು ಒಂದು ಟಾರ್ಗೆಟ್ ಏನಂದ್ರೆ 2 ಲಕ್ಷ ಪಾಯಿಂಟ್ಸ್ ಅನ್ನ ಯಾವ ತರ ಎವ್ರಿ ಮಂತ್ ಬರಬೇಕು. ಎವ್ರಿ ಮಂತ್ ಬರ್ಬೇಕಂದ್ರೆ ನಾವು ಯಾವ ತರ ವರ್ಕ್ ಮಾಡಬೇಕು, ಯಾವ ತರ ಟೀಮ್ ಅನ್ನ ಸೆಟ್ ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇವತ್ತು ಬೇರೆ ಬೇರೆ ಕಡೆ ನೀವು ನೋಡಿರ್ತಾರ, ಟೀಮ್ ಸೆಟ್ ಇರುತ್ತೆ, ಬಟ್ ನೆಕ್ಸ್ಟ್ ಟೈಮ್ ಹೊಸ ಹೊಸ ಟೀಮ್ ಫೋಕಸ್ ಮಾಡಲೇಬೇಕು. ಅವರು ಓಲ್ಡ್ ಟೀಮ್ ಅಲ್ಲಿ ರೀಪರ್ಚೇಸ್ ಸಿಗ್ತಿರಲ್ಲ. ಕಾರಣ ಏನು? ಪ್ರಾಡಕ್ಟ್ಸ್ ಕ್ವಾಲಿಟಿ ಇರುತ್ತೆ ಎಲ್ಲ ಕಂಪ್ನಿಲಿ, ಅದು ಸೆಕೆಂಡರಿ. ಬಟ್ ರೀಸನಬಲ್ ರೇಟ್ ಇರಲ್ಲ. ಫಸ್ಟ್ ಟೈಮ್ ನಾವು ಏನೋ ಹೇಳಿರ್ತೀವಿ, ಅವ್ರು ಏನೋ ಒಂದು ಮೋಟಿವೇಟ್ ಮೇಲೆ ಬೈ ಮಾಡ್ತಾರೆ, ಬಟ್ ನೆಕ್ಸ್ಟ್ ಟೈಮ್ ಆ ಮೋಟಿವೇಟ್ ಇರಲ್ಲ. ನೆಕ್ಸ್ಟ್ ಟೈಮ್ ಬೈ ಮಾಡ್ಬೇಕಂದ್ರೆ ಪ್ರಾಡಕ್ಟ್ಸ್ ಕ್ವಾಲಿಟಿ ಇರಬೇಕು, ರೀಸನಬಲ್ ರೇಟ್ ಇರಬೇಕು. ನೆಕ್ಸ್ಟ್ ಟೈಮ್ ಬೈ ಮಾಡ್ಬೇಕಂದ್ರೆ ಇಲ್ಲಿ ಅವು ಎರಡು ಇರೋದ್ರಿಂದ ನೆಕ್ಸ್ಟ್ ಟೈಮ್ ಕೂಡ ಬೈ ಮಾಡ್ತಾರೆ. ಇದರಿಂದ ನಮ್ದು ಓಲ್ಡ್ ಪೀಪಲ್ಸ್ ಯಾವುದು ಮೀನ್ಸ್ ಓಲ್ಡ್ ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಓಲ್ಡ್ ಕಸ್ಟಮರ್ ಯಾರು ಕೂಡ ವೇಸ್ಟ್ ಆಗಲ್ಲ. ಯಾವಾಗಲೂ ಕೂಡ ನಾವು ಹೊಸ ಹೊಸ ವ್ಯಕ್ತಿಗಳ ಮೇಲೆ ಫೋಕಸ್ ಮಾಡ್ಬೇಕಂತಿಲ್ಲ. ಹೊಸ ವ್ಯಕ್ತಿಗಳು ಇಂಪಾರ್ಟೆಂಟ್, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಆಲ್ರೆಡಿ ಇರ್ತಕ್ಕಂಥ ವ್ಯಕ್ತಿಗಳು ಉಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಬಟ್ ಕೇವಲದಲ್ಲಿ ಉಳ್ಕೊಳ್ತಾರೆ, ಅದು ನಿಮ್ಗೆ ಗೊತ್ತಿದೆ. ಆಲ್ಮೋಸ್ಟ್ ಎಲ್ಲ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸಿದೆ ನಿಮಗೆ. ನೆಕ್ಸ್ಟ್ ಸರ್ ನಮಗೆ ಪ್ರೆಸೆಂಟ್ ಕ್ಲಬ್ ಅಂತೂ ಕೂಡ ಬರುತ್ತೆ. ಇದು ಕೂಡ ಸೇಮ್ 2 ಲಕ್ಷ ಪಾಯಿಂಟ್ಸ್ ಆದ್ರೂ ಕೂಡ ಬರುತ್ತೆ. ನಿಮ್ಮ ಕೆಳಗಡೆ ಸರ್ 1% ಡೈರೆಕ್ಟರ್ ಆಗಿರ್ಬೇಕು ಅಷ್ಟೇ. 1% ಡೈರೆಕ್ಟರ್ ಆಗಿದ್ರೆ ಅದೇ 2 ಲಕ್ಷ ಪಾಯಿಂಟ್ಸ್ಗೆ ಪ್ರೆಸೆಂಟ್ ಕೂಡ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಗೋಲ್ಡ್ ಲೀಡರ್ಶಿಪ್ ಕ್ಲಬ್ ಅಂತ, ಇದು 2,10,000 ಇಂದ ಪಾಯಿಂಟ್ಸ್ 2,10,000 ಇಂದ ಸ್ಟಾರ್ಟ್ ಆಗುತ್ತೆ. ಇದು 5% ನಿಮಗೆ ಡೈರೆಕ್ಟ್ ಕಮಿಷನ್ ಬರುತ್ತೆ. 5% ಎಷ್ಟು ಮ್ಯಾಚ್ ಆಗುತ್ತಲ್ವ ಆ ಮ್ಯಾಚಿಂಗ್ ಮೇಲೆ 5% ಬರುತ್ತೆ. 2,10,000 ಇಂದ ಸ್ಟಾರ್ಟ್ ಆಗುತ್ತೆ ಗೋಲ್ಡ್ ಲೀಡರ್ಶಿಪ್ ಕ್ಲಬ್.
5% ಕಂಪ್ನಿ ಟರ್ನ್ ಮೇಲೆ ಹೇಳ್ತಾ ಇರೋದಲ್ಲ, ನಿಮ್ಮ ಒಂದು ಪಾಯಿಂಟ್ಸ್ ಮೇಲೆ ಮ್ಯಾಚಿಂಗ್ ಮೇಲೆ 5% ನಿಮಗೆ ದುಡ್ಡು ಬರುತ್ತೆ. ಸೊ ಇದು ಮಂತ್ಲಿ ಇನ್ಕಮ್ ಆಯ್ತು ಸರ್. ಎಲ್ಲರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಕೊಂಡಿದ್ದೀನಿ. ಇಲ್ಲಿ ನಮಗೆ 2 ಇನ್ಕಮ್ ಬಂತು, ಇನ್ಸೆಂಟಿವ್ ಆನ್ ರೀಪರ್ಚೇಸ್ ಅಂಡ್ ಇನ್ನೊಂದು ಕ್ಲಬ್ ಇನ್ಕಮ್ ಅಂತ 105% ಕೂಡ ನಮಗೆ ಪೇಔಟ್ ಕೊಟ್ಟಿರೋದು ಒಳಗಡೆ. ಯಾವ ತರ ಬಿಸ್ನೆಸ್ ಪಾಯಿಂಟ್ ಮ್ಯಾಚ್ ಆಗುತ್ತೆ ಅದ್ರ ಮೇಲೆ ಬರುತ್ತೆ. ನಾವು ಎವ್ರಿ ಮಂತ್ ಮಿನಿಮಮ್ ಒಂದು 2 ಲ್ಯಾಕ್ ಪಾಯಿಂಟ್ಸ್ ಮ್ಯಾಚ್ ಮಾಡಿದ್ರೆ 70 to 80 ಮಾಡಬಹುದು. ಅಂಡ್ ಅದ್ರ ಜೊತೆಗೆ ಅನ್ಲಿಮಿಟೆಡ್ ಇದೆ. ನೀವು 2 ಲ್ಯಾಕ್ ಅಂತಲ್ಲ 20 ಲ್ಯಾಕ್ ಮಾಡಿ, 2 crores ಮಾಡಿ, ಲಿಮಿಟ್ ಇಲ್ಲ. 2 ಲ್ಯಾಕ್ ಅಲ್ಲಿ ಅನ್ಲಿಮಿಟೆಡ್ ದುಡ್ಡನ್ನ ಇದೆ. ನಾವು ಮಲ್ಟಿಪಲ್ ಜಾಸ್ತಿ ದುಡ್ಡು ಬೇಕಂದ್ರೆ ಜಾಸ್ತಿ, ನಾವು 1% ಜಾಸ್ತಿ ಇಟ್ಟಿ ಮಾಡಬೇಕನ್ನೋದೇನಿಲ್ಲ, ಮೀನ್ಸ್ ಲೇಕ್ ಮಾಡಬೇಕನ್ನೋದಿಲ್ಲ. ಜಸ್ಟ್ 2 ಲ್ಯಾಕ್ಸ್ ಅಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ಕೊಡುತ್ತೆ ಕೇವಲ. ಇದು ಮಂತ್ಲಿ ಇನ್ಕಮ್, ಎಷ್ಟು ಬೇಕಾದ್ರೂ ಕೂಡ ನಾವು ಅರ್ನ್ ಮಾಡಬಹುದು. ನೆಕ್ಸ್ಟ್ ಇಯರ್ಲಿ ಇನ್ಕಮ್ ಸರ್, ಇದು ವರ್ಷಕ್ಕೆ 1 ಟೈಮ್ ಬರುತ್ತೆ. ಇದಕ್ಕೆ ನಾವು CCM ಚೇರ್ಮನ್ ಕ್ಲಬ್ ಮೆಂಬರ್ ಅಂತ ಕೂಡ ನಾವು ಹೇಳ್ತೀವಿ. ಈ ಇನ್ಕಮ್ ಬರ್ಬೇಕಂದ್ರೆ ಸರ್ 3 ಲ್ಯಾಕ್ ಪಾಯಿಂಟ್ಸ್ ಇರಬೇಕು ಮಂತ್ಲಿ. ಮಂತ್ಲಿ 3 ಲ್ಯಾಕ್ ಪಾಯಿಂಟ್ಸ್, ಓವರ್ ಆಲ್ ಒಂದು ವರ್ಷದಲ್ಲಿ 30 ಲಕ್ಷ ಪಾಯಿಂಟ್ಸ್ ಇರಬೇಕು. ಅಂದ್ರೆ ಈ ಮಂತ್ 3 ಲ್ಯಾಕ್ ಆಗ್ಲೇಬೇಕಂತಿಲ್ಲ, ಸಮ್ ಟೈಮ್ 2 ಲ್ಯಾಕ್ ಆದ್ರೂ ನಡೆಯುತ್ತೆ. ಬಟ್ ಒಂದು ವರ್ಷದಲ್ಲಿ ಸರ್ 30 ಲ್ಯಾಕ್ ಪಾಯಿಂಟ್ಸ್ ಇರಬೇಕು. ಎ ಲೆಗ್ ಅಲ್ಲಿ 30 ಲ್ಯಾಕ್ ಪಾಯಿಂಟ್ಸ್, ಬಿ ಲೆಗ್ ಅಲ್ಲಿ 30 ಲ್ಯಾಕ್ ಪಾಯಿಂಟ್ಸ್ ಆದ್ರೆ ನಮಗೆ ಆನ್ಯುವಲ್ ಇನ್ಕಮ್ ಬರುತ್ತೆ. ವರ್ಷಕ್ಕೆ 1 ಟೈಮ್ ಬರುತ್ತೆ. ಬಂದರೂ ಕೂಡ ಮಿನಿಮಮ್ 2 ಲ್ಯಾಕ್ 2.5 ಲ್ಯಾಕ್ ಮೇಲೆನೆ ಬರುತ್ತೆ ಮಿನಿಮಮ್ ಸ್ಟಾರ್ಟಿಂಗ್ ಅಲ್ಲಿ. ಅಂಡ್ ಅದ್ರ ಜೊತೆಗೆ ಅನ್ಲಿಮಿಟೆಡ್ ಇದೆ, ಲಿಮಿಟ್ ಇಲ್ಲ. ನೀವು 5 ಲ್ಯಾಕ್ ತಗೋಬಹುದು, 10 ಲ್ಯಾಕ್ ತಗೊಳ್ಬಹುದು, 20 ಲ್ಯಾಕ್ ಕೂಡ ತಗೊಳ್ಬಹುದು ವೀಕ್ ಆನ್ಯುವಲ್ ಇನ್ಕಮ್ ಅಲ್ಲಿ. ನಮಗೆ ಯಾವುದರಲ್ಲಿ ಕೂಡ ಲಿಮಿಟ್ ಇಲ್ಲ ಸರ್. ವೀಕ್ಲಿ ಇನ್ಕಮ್ ಅಲ್ಲಿ ಇಲ್ಲ, ಮಂತ್ಲಿ ಇನ್ಕಮ್ ಅಲ್ಲಿ ಇಲ್ಲ, ಅಂಡ್ ಆನ್ಯುವಲ್ ಇನ್ಕಮ್ ಅಲ್ಲಿ ಕೂಡ ಇಲ್ಲ. ಅನ್ಲಿಮಿಟೆಡ್ ಕೂಡ ದುಡ್ಡು ಮಾಡಬಹುದು. ಎಸ್ ಸರ್, ಇದು ಬಿಸ್ನೆಸ್ ಪ್ಲಾನ್ ಎಲ್ಲರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಕೊಂಡಿದ್ದೀನಿ ನಾನು. ಎಸ್, ಜಸ್ಟ್ ಒಂದು 2 ಮಿನಿಟ್ಸ್ ಅಲ್ಲಿ ಸರ್ ನಿಮಗೆ ರಿಮೈಂಡ್ ಮಾಡ್ತೀನಿ ಇವತ್ತು ಡಿಸ್ಕಸ್ ಮಾಡಿದ್ದು. ಎಸ್, ಎಲ್ಲರೂ ಕೂಡ ಎಕ್ಸಲೆಂಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಕೊಂಡಿದ್ದೀನಿ. ಈ ತರ ಒಂದು ಆಪ್ಷನ್ಸ್ ಕೇವಲದಲ್ಲಿ ಬಿಟ್ರೆ ಎಲ್ಲಿಯೂ ಕೂಡ ಸಿಗಲ್ಲ ಸರ್. ಪ್ರತಿಯೊಬ್ಬರಿಗೂ ಕೂಡ ಬೆನಿಫಿಟ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಈ ಒಂದು ಬಿಸ್ನೆಸ್ ನಲ್ಲಿ ಸರ್ವೆ ಆಗ್ಬೋದು, ಆಸ್ ಎ ಡಿಸ್ಟ್ರಿಬ್ಯೂಟರ್ ಸರ್ವೆ ಆಗ್ಬೋದು, ಆಸ್ ಈವನ್ ಯಾರು ಫ್ರಾಂಚೈಸ್ಗಳು ಪ್ಲಾನ್ ಮಾಡಿರ್ತಾರಲ್ವಾ ಆಫೀಸ್ಗಳಿಗೆ, ಅವ್ರಿಗೆ ಕೂಡ ಚೆನ್ನಾಗಿ ಮಾರ್ಜಿನ್ ಇದೆ. 10 to 20% ಕೊಡುತ್ತೆ. ಅಷ್ಟು ಈಜಿ ಇಲ್ಲ ಸರ್ ಬೇರೆ ಕಡೆ ಕೊಡೋದು, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಕೊಡುತ್ತೆ. ಮ್ಯಾಕ್ಸಿಮಮ್ 20% ಕೊಡೋದು, ಸಮ್ ಪ್ರಾಡಕ್ಟ್ಸ್ ಮಾತ್ರ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಆಫೀಸ್ ದಾರಿಗೆ ಯಾವ ತರ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಒಂದು ಸೋಪ್ ಇದೆ ಅಂದ್ರೆ 60 ರುಪೀಸ್ಗೆ ಬೈ ಒನ್ ಗೆಟ್ ಒನ್ ಕೊಡಬೇಕು ಜನರಿಗೆ. ಕಂಪನಿ ಅವರಿಗೆ 50 ರುಪೀಸ್ಗೆ ಕೊಡುತ್ತೆ. 10 ರುಪೀಸ್ ಮಾರ್ಜಿನ್ ಅಂದ್ರೆ 20% ಆಯ್ತು ಸರ್. ಒಂದು ಟೂತ್ ಪೇಸ್ಟ್ ಇದೆ ಅಂದ್ರೆ ಅವರು 90 ರುಪೀಸ್ಗೆ ಜನರಿಗೆ 1+1 ಕೊಟ್ಟರು ಕೂಡ ಇವರಿಗೆ 75ಗೆ ಬರುತ್ತೆ. 15 ರುಪೀಸ್ ಮಾರ್ಜಿನ್ ಸಿಗುತ್ತೆ, ಮೀನ್ಸ್ 20% ಆಯ್ತು. ಅಂದ್ರೆ ಇಲ್ಲಿ ನೋಡಿ ಸರ್, ಆಫೀಸ್ ನಲ್ಲಿ ಯಾರು ಇನ್ವೆಸ್ಟ್ ಮಾಡಿರ್ತಾರಲ್ಲ ಫ್ರಾಂಚೈಸಿಗೆ, ಅವ್ರಿಗೆ ಕೂಡ ಚೆನ್ನಾಗಿ ಬೆನಿಫಿಟ್ ಇದೆ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಯಾರು ಸರ್, ಕಸ್ಟಮರ್ಗೆ ಮಾರ್ಕೆಟ್ ರೇಟ್ ಅಲ್ಲಿ ಸಿಗುತ್ತೆ, ಮಾರ್ಕೆಟ್ಗಿಂತ ಕಡಿಮೆ ರೇಟ್ ಅಲ್ಲಿ ಕೂಡ ಸಿಗುತ್ತೆ. ಡಿಸ್ಟ್ರಿಬ್ಯೂಟರ್ಗೆ ಜನರಿಗೆ ಮಾರ್ಕೆಟ್ ರೇಟ್ ಅಲ್ಲಿ ಇವ್ರು ಕೊಟ್ಟು ಮಾರ್ಕೆಟ್ ಮಾಡ್ಬೋದು, ರಿಟೇಲ್ ಮಾಡ್ಬೋದು, ಚೆನ್ನಾಗಿ ಇನ್ಕಮ್ ಆಗುತ್ತೆ. ನೆಕ್ಸ್ಟ್ ಸರ್, ಆಫೀಸ್ ಫ್ರಾಂಚೈಸ್ ಮಾಡಿರೋರಿಗೆ ಅವರಿಗೆ ಮಾರ್ಜಿನ್ ಚೆನ್ನಾಗಿದೆ, 10 to 20% ಕೊಡುತ್ತೆ. ಇದರಿಂದ ಅವರು ಕೂಡ ಚೆನ್ನಾಗಿ ಸರ್ವ್ ಆಗ್ಬೋದು, ಎಲ್ಲರೂ ಕೂಡ ಬೆನಿಫಿಟ್ ಇದೆ. ಎಸ್ ಸರ್, ನಾವು ರೆಗ್ಯುಲರ್ ಇನ್ಕಮ್ ಡಿಸ್ಕಸ್ ಮಾಡಿದೀವಿ. ಇವೆಲ್ಲವೂ ಕೂಡ ಮಾರ್ಕೆಟ್ ಗಿಂತ ಕಡಿಮೆ ರೇಟಲ್ಲೇ ಸಿಗೋದ್ರಿಂದ ನಾವು ಜನರಿಗೆ ಮಾರ್ಕೆಟ್ ರೇಟ್ ಅಲ್ಲಿ ಕೊಟ್ಟರು ಕೂಡ ರಿಟೇಲ್ ಅಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಬೋದು. ಡೈಲಿ 2000 3000 ಬಹಳ ಈಸಿ ಅಲ್ಲಿ ಮಾಡ್ಬೋದು. ಅದು ಹೊರಗಡೆ ಜನರಿಗೆ ಬೈ ಮಾಡಿದ್ರೆ ಏನ್ ರೇಟಲ್ಲಿ ಸಿಗುತ್ತೆ ಅದೇ ರೇಟಲ್ಲಿ ಕೊಟ್ಟು ಹೇಳ್ತಾ ಇರೋದು, ಈವನ್ 1 ರೂಪೀಸ್ ಕೂಡ ಜಾಸ್ತಿ ಇಲ್ಲ. ಇದರಿಂದ ಏನಾಗುತ್ತೆ ಸರ್, ಕಸ್ಟಮರಿಗೆ ಕೂಡ ಅವರು ಕಿರಾಣಿ ಅಂಗಡಿಯಲ್ಲಿ ತಗೊಳ್ಳದೆ ಕೇವಲದಲ್ಲಿ ತಗೊಂಡಿದೀವಿ ಅಂತ ಅವ್ರಿಗೆ ಅನಿಸುತ್ತೆ. ವಿತ್ ಕ್ವಾಲಿಟಿ ಸಿಗುತ್ತೆ, ಸೇಮ್ ರೇಟಲ್ಲಿ ವಿತ್ ಕ್ವಾಲಿಟಿ ಸಿಗುತ್ತೆ. ಡಿಸ್ಟ್ರಿಬ್ಯೂಟರ್ಗೆ ಮಾರ್ಕೆಟ್ಗಿಂತ ಕಡಿಮೆ ರೇಟಲ್ಲಿ 1+1 ಇರೋದ್ರಿಂದ ಮಾರ್ಕೆಟ್ ರೇಟಲ್ಲಿ ಕೊಟ್ಟು ಇವರು ಕೂಡ ಚೆನ್ನಾಗಿ ದುಡ್ಡು ಮಾಡ್ಬೋದು. ನೆಕ್ಸ್ಟ್ ವೀಕ್ಲಿ ಇನ್ಕಮ್ ಡಿಸ್ಕಸ್ ಮಾಡಿದೀವಿ. 3200 ರುಪೀಸ್ ಕಿಟ್, 1 ಟೈಮ್ ಕಿಟ್ ಬೈ ಮಾಡಿದ್ರೆ ಲೈಫ್ ಟೈಮ್ ಇನ್ಕಮ್ಗೆ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ರೀಪರ್ಚೇಸ್ ಅವಶ್ಯಕತೆ ಇರಲ್ಲ ಈ ಕಿಟ್ ಅಲ್ಲಿ. ಇದು ಇದರಲ್ಲಿ ಸರ್ ನಮಗೆ ಸಿಂಗಲ್ ಎಗ್ ಇನ್ಕಮ್ ಸಿಗುತ್ತೆ, ಮ್ಯಾಚಿಂಗ್ ಇನ್ಕಮ್ ಸಿಗುತ್ತೆ, ಮತ್ತೆ ಬಿಸ್ನೆಸ್ ಪಾಯಿಂಟ್ ಬರುತ್ತೆ. ಆ ಬಿಸ್ನೆಸ್ ಪಾಯಿಂಟ್ ಕೂಡ ಮಂತ್ಲಿ ಇನ್ಕಮ್ಗೆ ಕೌಂಟ್ ಆಗುತ್ತೆ. ಯಾವುದು ಡೈಲಿ ಕ್ಯಾಪಿಂಗ್ ಇಲ್ಲ, ಡೈಲಿ 10 ಮಾಡ್ಬೇಕಂತಿಲ್ಲ. ನೀವು 20 ಮಾಡಿ, 50 ಮಾಡಿ, 100 ಮಾಡಿ, ಎಷ್ಟಾದ್ರೂ ಮಾಡ್ಬೋದು. ಅಪ್ ಟು 25 ಲ್ಯಾಕ್ ವರೆಗೂ ಕೂಡ ದುಡ್ಡು ಬರುತ್ತೆ ನಮಗೆ. ತಿಂಗಳಿಗೆ 1 ಕೋಟಿವರೆಗೂ ಕೂಡ ಅರ್ನ್ ಮಾಡ್ಬೋದು. ಯಾವುದು ಕೂಡ ವೇಸ್ಟ್ ಆಗಲ್ಲ, ಎಲ್ಲವೂ ಕೂಡ ಕ್ಯಾರಿ ಫಾರ್ವರ್ಡ್ ಅಲ್ಲಿ ಕೂಡ ನಮಗೆ ಇರುತ್ತೆ ವೀಕ್ಲಿ ಇನ್ಕಮ್ ಅಲ್ಲಿ. ಮಂತ್ಲಿ ಇನ್ಕಮ್ ಅಲ್ಲಿ ಕೂಡ ಸರ್ ನಮಗೆ ಈ ಒಂದು ಇನ್ಕಮ್ ತೊಗೊಳ್ಬೇಕಂದ್ರೆ ಜನ ಪ್ರಾಡಕ್ಟ್ ಅನ್ನ ಬೈ ಮಾಡಬೇಕು. ಎವ್ರಿ ಮಂತ್ ರೀಪರ್ಚೇಸ್ ಮಾಡ್ತಾ ಇದ್ರೆ ನಮಗೆ ಇನ್ಕಮ್ ಬರುತ್ತೆ. ರೀಪರ್ಚೇಸ್ ಮಾಡೋಕೆ ನಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ, ಕ್ವಾಲಿಟಿ ಇದೆ, ಪ್ರತಿಯೊಬ್ಬರು ಕೂಡ ಬೈ ಮಾಡ್ತಾರೆ. ಬಟ್ ನಾವು ಜನರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬೇಕು, ಟೀಮ್ ಅನ್ನು ಕರೆಕ್ಟ್ ಸೆಟ್ ಮಾಡಿದ್ರೆ 100% ಸರ್ ನಾವು ಈ ಬಿಸ್ನೆಸ್ ನಲ್ಲಿ ನಾವು ಸಕ್ಸಸ್ ಆಗ್ತೀವಿ. ನೆಕ್ಸ್ಟ್ ಇಯರ್ಲಿ ಇನ್ಕಮ್ ಇದೆ, ಆನ್ಯುವಲ್ ಇನ್ಕಮ್, ಅದು 2-2.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ವರ್ಷಕ್ಕೆ. ಅನ್ಲಿಮಿಟೆಡ್ ದುಡ್ಡನ್ನು ಅರ್ನ್ ಮಾಡಬಹುದು. ಇದು ಯಾವುದು ಕೂಡ ಲಿಮಿಟ್ ಇಲ್ಲ.
ನಮಗೆ ಏನು ಅವಶ್ಯಕತೆ ಇದೆ ಸರ್ ಜೀವನ ಮಾಡೋಕೆ, ವೀಕ್ಲಿ ಇನ್ಕಮ್, ಸಾರಿ ಫಸ್ಟ್ ರೆಗ್ಯುಲರ್ ಇನ್ಕಮ್, ವೀಕ್ಲಿ ಇನ್ಕಮ್, ಮಂತ್ಲಿ ಇನ್ಕಮ್, ಇಯರ್ಲಿ ಇನ್ಕಮ್ ಎಲ್ಲಾ ತರದ್ದು ಕೂಡ ಇದೆ. ನಾವು ಜನರಿಗೆ ಯಾವ ತರ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಇವತ್ತು ಇದ್ರೊಳಗಡೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸೋದ್ರೊಳಗಡೆ ನಾವು ಎಲಿಜಿಬಲ್ ಆಗಿಬಿಟ್ರೆ, ಜನರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದ್ರಲ್ಲಿ ಎಲಿಜಿಬಲ್ ಆಗಿಬಿಟ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಬಿಸ್ನೆಸ್ಗೆ ಬರ್ತಾರೆ ಸರ್. ಬಟ್ ನಾವು ಸರಿಯಾದ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಲ್ಲ ಅಂದ್ರೆ ಕಂಪನಿ ಎಷ್ಟೇ ಚೆನ್ನಾಗಿರ್ಲಿ, ಪ್ರೊಡಕ್ಟ್ಸ್ ಎಷ್ಟೇ ಚೆನ್ನಾಗಿರ್ಲಿ, ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಜನರಿಗೆ. ಸೊ ಇದರಲ್ಲಿ ಇನ್ನೂ ಏನಾದರೂ ನಿಮ್ಗೆ ಕನ್ಫ್ಯೂಷನ್ಸ್ ಇದ್ರೆ ಡೈರೆಕ್ಟ್ ನನಗೆ ಕಾಲ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಇನ್ನೂ ಇನ್ಫಾರ್ಮೇಶನ್ ಡಿಸ್ಕಸ್ ಮಾಡ್ತೀನಿ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ. ಎಸ್ ಸರ್, ಇವತ್ತಿನ ಸೆಷನ್ ಎಲ್ಲರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಕೊಂಡಿದ್ದೀನಿ. ಇವತ್ತಿನ ಸೆಷನ್ ಇಲ್ಲಿಗೆ ಎಂಡ್ ಮಾಡೋಣ. ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ಕೇಳ್ಬೋದು. ಎಸ್, ಥ್ಯಾಂಕ್ ಯು.